Hi my dear students, welcome back to my class. Hope everyone are fine. So SSLC examination oriented videos na post ಮಾಡ್ತಾ ಬಂದಿದ್ದೀನಿ. Previous sessions ನಲ್ಲಿ ನಾನು ನಿಮ್ಮ ಜೊತೆ practice papers discuss ಮಾಡ್ತಿದ್ದೆ. So I told you that from District Education Department 3 practice papers are released, out of which ನಾನು 2 paper na explain ಮಾಡಿದ್ದೀನಿ previous sessions ನಲ್ಲಿ, which is definitely going to help for your upcoming preparatory as well as board examination. ಗೈಸ್ ಇವತ್ತಿನ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಪೇಪರ್ 3ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ, ವಿಚ್ ಇಸ್ ಬೀನ್ ಡಿಸೈನ್ಡ್ ಫಾರ್ 40 ಮಾರ್ಕ್ಸ್, ವಿಚ್ ಇನ್ಕ್ಲೂಡ್ಸ್ ಕೆಮಿಸ್ಟ್ರಿ, ಬಯಾಲಜಿ ಆಸ್ ವೆಲ್ ಆಸ್ ಫಿಸಿಕ್ಸ್. ಸೊ ವಿತೌಟ್ ಫರ್ದರ್ ಡಿಲೇಯಿಂಗ್ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇಫ್ ಯು ಆರ್ ವಿಸಿಟಿಂಗ್ ಮೈ ಚಾನಲ್ ಫಾರ್ ದ ಫಸ್ಟ್ ಟೈಮ್, ಸೊ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ನೋಟಿಫಿಕೇಶನ್ ಆ್ಯಂಡ್ ಡೂ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಡೆಫಿನೆಟ್ಲಿ ನಾನು ಶೇರ್ ಮಾಡ್ತಿರುವ ಕಂಟೆಂಟ್ ನಿಮ್ಮ ಎಕ್ಸಾಮಿನೇಷನ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್. So when we look at the chemistry part, so first they have given MCQs. So MCQs na observe ಮಾಡಿ. Identify the functional group of propanone ಅಂತ ಕೇಳಿದ್ದಾರೆ. So functional group important ಆಗಿ ನೀವು ತಿಳ್ಕೊಳ್ಬೇಕು ಕಾರ್ಬನ್ and its compounds lesson ಇಂದ. ಸೊ ನಿಮಗೆ ಇನ್ನೂ ಕೂಡ ಕಾರ್ಬನ್ and its compounds lesson ಅರ್ಥ ಆಗಿಲ್ಲ ಅಂದರೆ ಸೊ ಆ ಲೆಸನ್ ಅನ್ನ ಒನ್ ಶಾರ್ಟ್ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ವಿಚ್ ಇಸ್ ದೇರ್ ಫಾರ್ ಯುವರ್ 2022 ಬೋರ್ಡ್ ಎಕ್ಸಾಮಿನೇಷನ್. ಸೊ ಡೂ ವಾಚ್ ದಟ್ ವಿಡಿಯೋ ಸೊ ದಟ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಲೆಸನಿಂದ ಕೊಡುವ ಯಾವುದೇ ಕ್ವೆಶನ್ಗೂ ನೀವು ತುಂಬ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಇಲ್ಲಿ ಕೇಳ್ತಿರುವಂಥ ಕ್ವೆಶನ್, ಐಡೆಂಟಿಫೈ ದ ಫಂಕ್ಷನಲ್ ಗ್ರೂಪ್ ಆಫ್ ಪ್ರಾಪೆನಾನ್. ನೋಡಿ, ಪ್ರಾಪೆನಾನ್ ONE ಅಂತ ಕೊಟ್ಟಿದ್ದಾರೆ. ಸಿ ONE ಇಸ್ ನಥಿಂಗ್ ಬಟ್ ಇಟ್ ಬಿಲಾಂಗ್ಸ್ ಟು ದ ಫಂಕ್ಷನಲ್ ಗ್ರೂಪ್ ಕಾಲ್ಡ್ ಎಸ್ ಕೀಟೋನ್. ಕೀಟೋನ್ ಫಂಕ್ಷನಲ್ ಗ್ರೂಪ್ಗೆ ಇದು ರಿಲೇಟ್ ಆಗಿದೆ. ಸೊ ಕೀಟೋನ್ ಫಂಕ್ಷನಲ್ ಗ್ರೂಪ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ ಅಂದರೆ, ವಿ ವಿಲ್ ಐಡೆಂಟಿಫೈ ಬೈ ದ ಪ್ರೆಸೆನ್ಸ್ ಆಫ್ CO ಇದೆ ಅಂತಂದರೆ ಸೊ ಇಟ್ ಈಸ್ ಕಾಲ್ಡ್ ಎಸ್ ಕೀಟೋನ್ ಗ್ರೂಪ್. ಆ್ಯಂಡ್ ಕೀಟೋನ್, ದ ಫಸ್ಟ್ ಮೆಂಬರ್ ಆಫ್ ಕೀಟೋನ್ ಕೂಡ ಹೇಳ್ತೀನಿ ನೆನ್ಪಿಟ್ಟು. ಸೊ ದ ಫಸ್ಟ್ ಮೆಂಬರ್ ಆಫ್ ಕೀಟೋನ್ ಈಸ್ ಪ್ರಾಪೆನಾನ್. ಓಕೆ, ಯಾಕೆ ಅಂದರೆ ಕೀಟೋನ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಬಿಟ್ವೀನ್. ಸೊ ಇದು ಬಿಟ್ವೀನ್ ಎಕ್ಸಿಸ್ಟ್ ಆಗಬೇಕು ಅಂದರೆ 3 ಮಿನಿಮಮ್ ಕಾರ್ಬನ್ ಆಟಮ್ ಬೇಕು. ಈಗ ನಾನು ಮಿಡಲ್ ಆಗಬೇಕಂದ್ರೆ ಏನು ಬೇಕು? ಐ ಶುಡ್ ಹ್ಯಾವ್ 1 ಕಾರ್ಬನ್ ಟುವರ್ಡ್ಸ್ ಮೈ ಲೆಫ್ಟ್ ಆ್ಯಂಡ್ 1 ಕಾರ್ಬನ್ ಟುವರ್ಡ್ಸ್ my right side. So that is why, so minimum 3 carbon atoms are needed to form the ketone group. So first member is ketone and our answer here is CO. Moving to next question, in the modern periodic table the number of groups and the periods are as follows ಅಂತ ಕೊಟ್ಟಿದ್ದಾರೆ. ಗೈಸ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಂದೇ ರೀತಿಯ ಆನ್ಸರ್ ಇಂಟರ್ಚೇಂಜ್ ಮಾಡಿ ಕೊಟ್ಟಿದ್ದಾರೆ. B and C, 18 and 7, 7 and 18, both are same numbers. Then which one you have to choose ಅನ್ನೋದು ಇಲ್ಲಿ ನೀವು ತಿಳ್ಕೊಳ್ಬೇಕು. ಸೊ ಏನು ಕೊಟ್ಟಿದ್ದಾರೆ, ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದ ನಂಬರ್ ಆಫ್ ಗ್ರೂಪ್ಸ್, ಫಸ್ಟ್ ಗ್ರೂಪ್ಸ್ ಕೊಟ್ಟಿದ್ದಾರೆ. ಸೊ ಗ್ರೂಪ್ಸ್ ಆರ್ 18. ನೆಕ್ಸ್ಟ್ ಪೀರಿಯಡ್ಸ್ ಕೊಟ್ಟಿದ್ದಾರೆ. ಸೊ ಪೀರಿಯಡ್ಸ್ ಆರ್ 7. ಸೊ ಯು ವಾಂಟ್ ಟು ರೈಟ್ ಇನ್ ಅ ರೆಸ್ಪೆಕ್ಟಿವ್ ವೇ, ಅಂದರೆ ಒಂದಾದಮೇಲೆ ಒಂದು ಬರೀಬೇಕು. ಫಸ್ಟ್ ಗ್ರೂಪ್ ಬರೀಬೇಕು, ದೆನ್ ಪೀರಿಯಡ್ಸ್ ಬರೀಬೇಕು. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ B. ಮೂವಿಂಗ್ ಟು ನೆಕ್ಸ್ಟ್ 1 mark question guys. See, hydrogen gas is not evolved when a metal react with nitric acid. Why ಅಂತ ಕೇಳಿದ್ದಾರೆ. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಸ್ಕೋರಿಂಗ್ ಪ್ಯಾಕೇಜ್ ನೋಡಿದರೆ ಡೆಫಿನೆಟ್ಲಿ ನೀವು ವಿತಿನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಈ ಕ್ವೆಶನ್ಗೆ ಆನ್ಸರ್ ಮಾಡ್ತೀರಾ. ಐ ಟೋಲ್ಡ್ ಯು, ಎನಿ ಮೆಟಲ್ ರಿಯಾಕ್ಟ್ ವಿತ್ ಅನ್ ಆಸಿಡ್ ಇಟ್ ಗಿವ್ಸ್ ಹೈಡ್ರೋಜನ್ ಗ್ಯಾಸ್. ಯಾವುದೇ ಒಂದು ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಇಟ್ ಲಿಬರೇಟ್ಸ್ ದ ಹೈಡ್ರೋಜನ್ ಗ್ಯಾಸ್. ಬಟ್ ವೆನ್ ಅ ಮೆಟಲ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆಸಿಡ್ ಇಟ್ ಡಸ್ ನಾಟ್ ರಿಲೀಸ್ ದ ಹೈಡ್ರೋಜನ್ ಗ್ಯಾಸ್. ವೈ? ಇಟ್ ಈಸ್ ಬಿಕಾಸ್ ನೈಟ್ರಿಕ್ ಆಸಿಡ್ ಏನಾಗಿದೆ, ಇದೊಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದೆ. ಮೂವಿಂಗ್ ಟು ನೆಕ್ಸ್ಟ್ 18th question. State the modern periodic law. See, periodic classification of elements ಅಲ್ಲಿರುವಂಥ 4 laws-ನ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕು. ಎನಿ ಒನ್ ಆಫ್ ದ ಲಾ ವಿಲ್ ಬಿ ಆಸ್ಡ್. ಓಕೆ, ಎಸ್. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಏನು ಹೇಳುತ್ತೆ? ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದ ಅಟಾಮಿಕ್ ನಂಬರ್ ಅಂತ ಹೇಳುತ್ತೆ. ಓಕೆ, ವೆರಿ ಸಿಂಪಲ್. ಸೊ ಇಫ್ ಯು ರೈಟ್ ದಿಸ್ ವಿಲ್ ಗೆಟ್ 1 mark. ಗೈಸ್, ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ನಾವು 2 marks questions. ಸೊ 2 marks question ಅಲ್ಲಿ ಫಸ್ಟ್ ಕೇಳಿರುವಂಥದ್ದು, ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಸೊ ಇಲ್ಲಿ ಕೇಳಿದ್ದಾರೆ ನೀಟ್ ಲೇಬಲ್ಡ್ ಡಯಾಗ್ರಾಮ್. ಸೊ ಯಾವುದೇ ಪಾರ್ಟ್ಸನ್ನು ಅವರು ಸೆಪರೇಟ್ ಆಗಿ ಕೇಳಿಲ್ಲ. ಸೊ ದಟ್ ನೀವೇನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್ ಆ್ಯಂಡ್ ಲೇಬಲ್ ಆಲ್ ದ ಪಾರ್ಟ್ಸ್ ಸೊ ದಟ್ ಯು ವಿಲ್ ಗೆಟ್ 2 marks. ಓಕೆ, ಸೊ ಯಾವುದೆಲ್ಲ ಡಯಾಗ್ರಾಮ್ಸ್ ಈ ವರ್ಷಕ್ಕೆ ಇಂಪಾರ್ಟೆಂಟ್ ಇದೆ ಅಂತ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕ್ರಾಸ್ ಚೆಕ್ ಇಟ್. ಸೊ ನೆಕ್ಸ್ಟ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಗೈಸ್. ಯಾಕೆ ಅಂದರೆ ನಾನು ಈ ವರ್ಷ ಸಾಲ್ವ್ ಮಾಡ್ತಿರುವ ಸಾಕಷ್ಟು ಕ್ವಶನ್ ಪೇಪರ್ಗಳಲ್ಲಿ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಓಕೆ, ಸೊ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕೇಳ್ಬೋದು. ನೇಮ್ ದ ಪ್ರಾಡಕ್ಟ್ಸ್ ಒಬ್ಟೈನ್ ಡ್ಯೂರಿಂಗ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕೇಳ್ಬೋದು. ವಾಟ್ ಆರ್ ದಿಸ್ ಆಫ್ ದ ಪ್ರಾಡಕ್ಟ್ಸ್ ಒಬ್ಟೈನ್ ಡ್ಯೂರಿಂಗ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಸೊ ಈ ರೀತಿ ಪ್ರಶ್ನೆಗಳನ್ನು ಈ ಒಂದು ಕಾನ್ಸೆಪ್ಟಿಂದ ಕೇಳ್ತಾರೆ.
ಕ್ಲೋರಾಲ್ಕಲಿ ಪ್ರಾಸೆಸಲ್ಲಿ ಏನಾಗುತ್ತೆ, ಸಿ ದೆರ್ ವಿಲ್ ಬಿ ಎ ಟ್ಯಾಂಕ್. ಸೊ ಇನ್ ದಿಸ್ ಟ್ಯಾಂಕ್ ದೆರ್ ಈಸ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇರುತ್ತೆ. ಸೊ ಇದಕ್ಕೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ, ವೆನ್ ವಿ ಪಾಸ್ ದ ಎಲೆಕ್ಟ್ರಿಸಿಟಿ ಟು ದ ಆಕ್ವಿಯಸ್ ಸೊಲ್ಯೂಷನ್ ಆಫ್ sodium chloride, it gives the products that is hydrogen and then chlorine and also sodium hydroxide. ಸೊ ಇಷ್ಟು ಪ್ರಾಡಕ್ಟ್ಸನ್ನು ಇದು ರಿಲೀಸ್ ಮಾಡುತ್ತೆ. ಓಕೆ, ಸೊ ಕ್ವೆಶನ್ ಏನು ಕೇಳಿದ್ದಾರೆ, ವಾಟ್ ಈಸ್ ಕ್ಲೋರಾಲ್ಕಲಿ ಪ್ರಾಸೆಸ್? ನೀವು ಏನು ಮಾಡಬೇಕು, ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಥ್ರೂ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್, ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಡಿಕಾಂಪೋಸ್ ಆಗಿ ಏನಾಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡನ್ನು ಫಾರ್ಮ್ ಮಾಡುತ್ತೆ. ಅಲಾಂಗ್ ವಿತ್ ದಿಸ್ ನೇಮ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಅಂತ ಕೇಳಿದ್ದಾರೆ. ಏನೆಲ್ಲ ಪ್ರಾಡಕ್ಟ್ಸ್ ಫಾರ್ಮ್ ಆಗಿದೆ, ಹೈಡ್ರೋಜನ್, chlorine and also sodium hydroxide. So istana bariyodinda you will get 2 marks guys. Okay, so now let us go for next question. So in the modern periodic table 4 elements A, B, C, D are given in the table. Observe the table and answer the following question anta keltidare. Guys, already ನಾನು ಒಂದು ಶಾರ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಸೊ ನೀವು ಯಾವ ರೀತಿ ಈಸಿಯಾಗಿ ಗ್ರೂಪ್ ಆ್ಯಂಡ್ ಪೀರಿಯಡ್ಸ್ನ ಐಡೆಂಟಿಫೈ ಮಾಡ್ಬೋದು, ಫಸ್ಟ್ 20 ಎಲಿಮೆಂಟ್ಸನ್ನು ಬರೆಯೋದು ಹೇಗೆ ಅಂತ ನಾನು ಒಂದು ವಿಡಿಯೋನ ಕೂಡ ಪೋಸ್ಟ್ ಮಾಡಿದೆ. ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ, ಡೂ ವಾಚ್. ಸೊ ಎಕ್ಸಾಮಲ್ಲಿ ಇದೇ ಕ್ವೆಶನ್ ಕೇಳಲ್ಲ, ಸೊ ಇದೇ ರೀತಿಯ ಬೇರೆ ನಂಬರ್ಸ್ ಕೊಟ್ಟಿರ್ತಾರೆ ವಿತ್ ಅಟಾಮಿಕ್ ನಂಬರ್. ಸೊ ನಿಮ್ಗೆ ಆಗ ಏನಾಗುತ್ತೆ, ಈಸಿ ಆಗುತ್ತೆ. ಎಸ್, ಲೆಟ್ ಮಿ ಟೆಲ್ ಯು ಹೌ ಟು ಡೂ ದಿಸ್. ಸೊ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಏನಾಗುತ್ತೆ, 4 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಅಬ್ಸರ್ವ್ ದ ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರೂಪ್ 1 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಗ್ರೂಪ್ 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಪೀರಿಯಡ್ 3 ಆ್ಯಂಡ್ ಪೀರಿಯಡ್ 4 ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಫಸ್ಟ್ ಪೀರಿಯಡಲ್ಲಿ ಫಸ್ಟ್ ಎಲಿಮೆಂಟ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಇರುತ್ತೆ. ಸೆಕೆಂಡ್ ಪೀರಿಯಡಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಎಲಿಮೆಂಟ್ ನಂಬರ್ 3 ಆ್ಯಂಡ್ ಎಂಡ್ಸ್ ಅಟ್ ಎಲಿಮೆಂಟ್ ನಂಬರ್ 10. ಆ್ಯಂಡ್ ಥರ್ಡ್ ಪೀರಿಯಡ್ನಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ 11th ಎಲಿಮೆಂಟ್ ಆ್ಯಂಡ್ ಎಂಡ್ಸ್ ಅಟ್ 18th ಎಲಿಮೆಂಟ್. ಫೋರ್ತ್ ಪೀರಿಯಡ್ನಲ್ಲಿ 19th ಎಲಿಮೆಂಟಿಂದ ಶುರು ಆಗುತ್ತೆ ಆ್ಯಂಡ್ 20th ಎಲಿಮೆಂಟ್ ಕೂಡ ಇಲ್ಲೇ ಇರುತ್ತೆ. ಯು ಮಸ್ಟ್ ಲರ್ನ್ ಓನ್ಲಿ ದೀಸ್ 4 ಪೀರಿಯಡ್ಸ್. ಓಕೆನಾ? ಸೊ ಪೀರಿಯಡ್ 3ನಲ್ಲಿ ನೋಡಿ, ಇದು ಗ್ರೂಪ್ 1 ಆ್ಯಂಡ್ ಗ್ರೂಪ್ 2. ಪೀರಿಯಡ್ 1ನಲ್ಲಿ ಓಕೆ ಗ್ರೂಪ್, ಸೊ ಪೀರಿಯಡ್ 3ನಲ್ಲಿ ಗ್ರೂಪ್ 1ನಲ್ಲಿ ಬರುವಂಥ ಎಲಿಮೆಂಟ್ ಯಾವುದು ಅಂತ ಕೇಳ್ತಿದ್ದಾರೆ. ನೋಡಿ, ಪೀರಿಯಡ್ 3ನಲ್ಲಿ ಫಸ್ಟ್ ಗ್ರೂಪ್ನಲ್ಲಿ ಇರುವಂಥದ್ದು ಎಲಿಮೆಂಟ್ 11. ಸೊ ಗ್ರೂಪ್ 2ನಲ್ಲಿ ಆಬ್ವಿಯಸ್ಲಿ 12th ಎಲಿಮೆಂಟ್ ಇರುತ್ತೆ. ಆ್ಯಂಡ್ ಪೀರಿಯಡ್ 4ನಲ್ಲಿ ಏನಾಗಿದೆ, 19th ಎಲಿಮೆಂಟ್ ಇದೆ. ಆಬ್ವಿಯಸ್ಲಿ ನೆಕ್ಸ್ಟ್ ಎಲಿಮೆಂಟ್ ಏನಾಗಿರುತ್ತೆ, 20th ಎಲಿಮೆಂಟ್ ಆಗಿರುತ್ತೆ. ಸೊ ನೌ ವಿ ಹ್ಯಾವ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 11 ಆ್ಯಂಡ್ 12 ಆ್ಯಂಡ್ 19 ಆ್ಯಂಡ್ 20. ಸೊ ಎಲಿಮೆಂಟ್ ಎ ಏನಾಗಿದೆ, ಸೋಡಿಯಂ, because its atomic number is 11. Element B ಏನಾಗಿದೆ, magnesium, atomic number 12. It's magnesium. Okay, and period 4ನಲ್ಲಿ ಬರುವಂಥ C ಎಲಿಮೆಂಟ್ ಏನಾಗಿದೆ ಅಂದರೆ ಇಟ್ ಈಸ್ ಪೊಟ್ಯಾಷಿಯಮ್ ಆ್ಯಂಡ್ ಡಿ ಏನಾಗಿದೆ, ಕ್ಯಾಲ್ಶಿಯಂ. ಓಕೆ, ಸೊ ಇಂಪಾರ್ಟೆಂಟ್ ಆಗಿ ನೀವು ಯಾವುದೇ ಎಲಿಮೆಂಟ್ ಇದೆ ಅಂತ ತಿಳ್ಕೊಳ್ಬೇಕು. ಫೈನ್. ಸೊ ಈಗ ಎಲಿಮೆಂಟ್ ಏನು ಅಂತ ಗೊತ್ತಾಯಿತು. ವಿಚ್ ಎಲಿಮೆಂಟ್ ಹ್ಯಾಸ್ ದ ಮ್ಯಾಕ್ಸಿಮಮ್ ಅಟಾಮಿಕ್ ಸೈಜ್ ಅಂತ ಕೇಳಿದ್ದಾರೆ. ನೋಡಿ, ಪೀರಿಯಡ್ 3ನಲ್ಲಿರುವಂಥ ಎಲಿಮೆಂಟ್ಗೆ ಏನಾಗುತ್ತೆ, 3 ಶೆಲ್ಸ್ ಇರುತ್ತೆ. ಯು ನೋ ದ್ಯಾಟ್. ಫಾರ್ ಎಕ್ಸಾಂಪಲ್, ಇವಾಗ ಏನಾಗಿದೆ, ಇದು ಸೋಡಿಯಂ ಆಗಿದೆ. ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿದೆ, 2,8,1. ಸೊ ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 8, ಥರ್ಡ್ ಶೆಲ್ಲಲ್ಲಿ 1. ಓಕೆ, ಸೊ ಕಂಪೇರ್ ಟು ಥರ್ಡ್ ಪೀರಿಯಡ್, ಫೋರ್ತ್ ಪೀರಿಯಡಲ್ಲಿ ಏನಾಗಿರುತ್ತೆ ಅಂದರೆ, ನಾವು ವಿ ಹ್ಯಾವ್ ಪೊಟ್ಯಾಷಿಯಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,1. ಸೊ ಏನಾಗುತ್ತೆ, 4 ಶೆಲ್ಸ್ ಇದೆ ಇಲ್ಲಿ. ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 8, ಥರ್ಡ್ ಶೆಲ್ಲಲ್ಲಿ 8 ಆ್ಯಂಡ್ ಫೋರ್ತ್ ಶೆಲ್ಲಲ್ಲಿ 1 ಇದೆ. ಓಕೆ, ಸೊ ನೀವೇನು ನೋಡ್ತಾ ಇದ್ದೀರಾ, ಕಂಪೇರ್ ಟು ಫಸ್ಟ್ ಏನಾಗುತ್ತೆ, ಸೆಕೆಂಡ್ ಏನಾಗಿದೆ, ನಂಬರ್ ಆಫ್ ಶೆಲ್ಸ್ ಆರ್ ಇನ್ಕ್ರೀಸಿಂಗ್. ಸೊ ವಿ ಕ್ಯಾನ್ ಸೇ ಈಸಿಲಿ ವೆನ್ ವಿ ಮೂವ್ ಡೌನ್ ದ ಗ್ರೂಪ್. ಸೊ ವೆನ್ ವಿ ಮೂವ್ ಡೌನ್ ದ ಗ್ರೂಪ್, ವಾಟ್ ಹ್ಯಾಪನ್, ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಸೊ ಎಲಿಮೆಂಟ್ ಸಿ ಹ್ಯಾಸ್ ದ ಮ್ಯಾಕ್ಸಿಮಮ್ ಅಟಾಮಿಕ್ ಸೈಜ್. ಸೊ ನಿಮಗೆ ಗೊತ್ತಿದೆ, ನಾನು ಹೇಳ್ಕೊಟ್ಟಿದ್ದೀನಿ, ಟಾಪ್ ಟು ಬಾಟಮ್ ಬಂದರೆ ಏನಾಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಲೆಫ್ಟಿಂದ ರೈಟ್ ಹೋದರೆ ಏನಾಗುತ್ತೆ, ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಓಕೆ, ಎಸ್. So I have already mentioned that element C has the maximum atomic size. So next, name the element with least metallic character ಅಂತ ಕೇಳ್ತಿದ್ದಾರೆ. ಸೊ ಲೀಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಇರುವಂಥದ್ದು ಯಾವ ಎಲಿಮೆಂಟ್ಗೆ, ಆಲ್ರೆಡಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಮೆಗ್ನೀಷಿಯಮ್ಗೆ ಅಂತ. ಯಾಕೆ ಅಂದರೆ ಸೋಡಿಯಂಗೆ ಏನಾಗುತ್ತೆ, ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಸೊ 2,8,1 ಅಲ್ವಾ? ಎಸ್. ಸೊ ಮೆಗ್ನೀಷಿಯಮ್ಗೆ ಏನಾಗಿರುತ್ತೆ, 2,8,2. ಹೊರಗಡೆ ಏನಾಗಿರುತ್ತೆ, 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಏನಾಗಿದೆ, ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ಫೋರ್ತ್ ಪೀರಿಯಡ್. ಓಕೆ, ಫೋರ್ತ್ ಪೀರಿಯಡಲ್ಲಿ ಏನಾಗಿರುತ್ತೆ, ಪೊಟ್ಯಾಷಿಯಮ್ಗೆ 2,8,8,1 19th ಎಲಿಮೆಂಟ್ ಆ್ಯಂಡ್ ಇಟ್ ಈಸ್ 2,8,8,2 ಫಾರ್ ಕ್ಯಾಲ್ಶಿಯಮ್.
ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಿದ್ದೀನಿ. ಯಾವ ಎಲಿಮೆಂಟ್ಗೆ ಲೀಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ? ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ಏನು? ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅಂತ ಅರ್ಥ. ಓಕೆ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಎರಡಕ್ಕೂ ಕೂಡ ಏನಾಗುತ್ತೆ, ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ ಔಟರ್ ಮೋಸ್ಟ್ ಶೆಲ್ ಇಟ್ ಕೆನ್ ಈಸಿಲಿ ಲೂಸ್ ದ ಎಲೆಕ್ಟ್ರಾನ್. ಕಂಪೇರ್ ಟು ಮೆಗ್ನೀಷಿಯಮ್ ಆ್ಯಂಡ್ ಕ್ಯಾಲ್ಶಿಯಂ ಎರಡನ್ನೂ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಮೆಗ್ನೀಷಿಯಮ್ಗೆ 3 ಶೆಲ್ಸ್ ಇರೋದ್ರಿಂದ, ಓಕೆ, ಮೆಗ್ನೀಷಿಯಮ್ಗೆ 3 ಶೆಲ್ಸ್ ಇರೋದ್ರಿಂದ ಏನಾಗುತ್ತೆ, ಇದು ಎಲೆಕ್ಟ್ರಾನ್ನ ಲೂಸ್ ಮಾಡುವಂಥ ಕೆಪಾಸಿಟಿ ಏನಿದೆ ಇದಕ್ಕೆ ಕಡಿಮೆ ಇರುತ್ತೆ ಕಂಪೇರ್ ಟು ಕ್ಯಾಲ್ಶಿಯಂ. ಓಕೆನಾ? ಸೊ ದಟ್ ಈಸ್ ದ ರೀಸನ್ ಮೆಗ್ನೀಷಿಯಮ್ ಹ್ಯಾಸ್ ದ ಲೀಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಇದಕ್ಕೆ ರೀಸನ್ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮ್ಮ ಜೊತೆ ಆನ್ಸರ್ ಕೀನ ಶೇರ್ ಮಾಡಿದಾಗ ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಯು ಕ್ಯಾನ್ ರೀಡ್ ದಿಸ್. ಓಕೆ, ಸೊ ಈ ರೀಸನ್ ಎಕ್ಸಾಮಲ್ಲಿ ಬರೆಯುವಂಥ ಅಗತ್ಯ ಇಲ್ಲ, ಬಟ್ ನಿಮಗೆ ಓದಿದ್ರೆ ಏನಾಗುತ್ತೆ, ಅರ್ಥ ಆಗುತ್ತೆ. ಸೊ ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. Guys, let us go for next question. See, when the magnesium ribbon is burnt in the air. So magnesium ribbon ನಾವು ಏನು ಮಾಡಬೇಕು, ಏರ್ನಲ್ಲಿ ಬರ್ನ್ ಮಾಡಬೇಕು. ಒಂದು ವೈಟ್ ಪೌಡರ್ ಬರುತ್ತೆ. ಸ್ಟೇಟ್ ಮೆಗ್ನೀಷಿಯಮ್ ಇಸ್ ಆಕ್ಸಿಡೈಸ್ಡ್ ಆರ್ ರೆಡ್ಯೂಸ್ಡ್ ಅಂತ ಕೇಳ್ತಾರೆ. ನೀವು ನೋಡಿ, ಮೆಗ್ನೀಷಿಯಮನ್ನು ಆಕ್ಸಿಜನ್ ಜೊತೆ ಬರ್ನ್ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬರ್ನ್ ಮಾಡ್ತಾ ಇದ್ದೀರಾ, ಏನಾಗ್ತಿದೆ, ಮೆಗ್ನೀಷಿಯಮ್ ಆಕ್ಸೈಡ್ ಆಗ್ತಿದೆ. ಮೆಗ್ನೀಷಿಯಮ್ ಏನಾಗ್ತಾ ಇದೆ, ಆಕ್ಸಿಜನನ್ನು ಆ್ಯಡ್ ಮಾಡ್ಕೊಳ್ತಾ ಇದೆ. ದಟ್ ಈಸ್ ವೈ ವಾಟ್ ಹ್ಯಾಪನ್, ಆಕ್ಸಿಡೇಷನ್ ಈಸ್ ಟೇಕಿಂಗ್ ಪ್ಲೇಸ್. ಓಕೆ, ಸೊ ನೆಕ್ಸ್ಟ್ ಕೇಳಿರೋಂಥದ್ದು ಏನು ಅಂದರೆ, ಇಲ್ಲಸ್ಟ್ರೇಟ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಈಕ್ವೇಷನ್. ಸೊ ಈ ಕೆಮಿಕಲ್ ಈಕ್ವೇಷನ್ನ ಬರೆಯೋದ್ರಿಂದ 1 ಮಾರ್ಕ್ ಸಿಗುತ್ತೆ. ಓಕೆ, ಸೊ ಈ ಕೆಮಿಕಲ್ ಈಕ್ವೇಷನ್ನ ನೀವು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡಿ, ಯು ಕ್ಯಾನ್ ಅಬ್ಸರ್ವ್, ವೆನ್ ಸಿಲ್ವರ್ ಕ್ಲೋರೈಡ್ ಈಸ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್ ಇಟ್ ಟರ್ನ್ಸ್ ಇನ್ ಟು ಗ್ರೇ ಕಲರ್, ಗಿವ್ ರೀಸನ್ ಅಂತ ಕೇಳಿದ್ದಾರೆ. ನೀವು ನೋಡ್ಬೋದು ಏನಾಗುತ್ತೆ, ಸಿಲ್ವರ್ ಕ್ಲೋರೈಡ್ನ ಸನ್ಲೈಟಲ್ಲಿ ಇಡುವಂಥದ್ದು ಡಿಕಾಂಪೋಸಿಷನ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ ಲೆಸನಲ್ಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟೂಡೆಂಟ್ಸ್ ನೀವು ನೋಡ್ಬೋದು ಆ ವಿಡಿಯೋ ಕೂಡ. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ, ನಾವು ಈಗ ಸಿಲ್ವರ್ ಕ್ಲೋರೈಡ್ AgCl ನಾವು ಸನ್ಲೈಟಲ್ಲಿ ಇಟ್ಟಾಗ ಏನಾಗುತ್ತೆ, ಇದು ಡಿಕಾಂಪೋಸ್ ಆಗುತ್ತೆ. ಈ ಡಿಕಾಂಪೋಸಸ್ ಟು ಫಾರ್ಮ್ ಸಿಲ್ವರ್ ಪ್ಲಸ್ ಕ್ಲೋರಿನ್ Cl2. ಸೊ ಡಿಕಾಂಪೋಸ್ ಆಗಬೇಕಾದ್ರೆ ಏನಾಗುತ್ತೆ, ಇಟ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಗ್ರೇ. ಅಂಡರ್ಸ್ಟ್ಯಾಂಡ್? So, because silver chloride undergo decomposition in the presence of sunlight to form silver and chlorine and turns to grey color. ಇದೇ ರೀಸನ್ ನೀವು ಬರಿಬೇಕಾಗಿರುವಂಥದ್ದು. ಸೊ ನೆಕ್ಸ್ಟ್ ಕೇಳಿರುವಂಥ ಕ್ವೆಶನ್, ವೆನ್ ಎನ್ ಐರನ್ ನೇಲ್ ಇಸ್ ಡಿಪ್ಡ್ ಇನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಟ್ ಟರ್ನ್ಸ್ ಬ್ರೌನ್, ವೈ? ರೈಟ್ ದ ಕೆಮಿಕಲ್ ಇಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ನೋಡಿ, ಐರನನ್ನು Fe ಸ್ಟ್ಯಾಂಡ್ಸ್ ಫಾರ್ ಐರನ್. ಸೊ ಐರನನ್ನು ನಾವು ಏನು ಮಾಡ್ತಾ ಇದ್ವಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತಾ ಇದ್ದೀವಿ. ಏನಾಗ್ತಾ ಇದೆ ಇವಾಗ, ಬ್ರೌನ್ ಕಲರ್ ಸೆಟಲ್ ಆಗುತ್ತೆ. ಎಲ್ಲಿ, ಈ ಐರನ್ ನೇಲ್ ಮೇಲೆ ಬ್ರೌನ್ ಕಲರ್ ಸೆಟಲ್ ಆಗುತ್ತೆ. ಯಾಕೆ ಅಂದರೆ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಕಂಪೇರ್ ಟು ಕಾಪರ್. ಸೊ ಏನು ಮಾಡುತ್ತೆ, ಐರನ್ ವಿಲ್ ಡಿಸ್ಪ್ಲೇಸ್ ದ ಕಾಪರ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಐರನ್ ಏನು ಮಾಡುತ್ತೆ, ಕಾಪರ್ ಸಲ್ಫೇಟಿಂದ ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಇಟ್ ವಿಲ್ ಫಾರ್ಮ್ FeSO4 ಅಂದರೆ ಐರನ್ ಸಲ್ಫೇಟ್ ಪ್ಲಸ್ Cu, ದಟ್ ಈಸ್ ಕಾಪರ್. ಓಕೆ, ಸೊ ಅದರಿಂದ ಏನಾಗುತ್ತೆ, ಈ ಡಿಸ್ಪ್ಲೇಸ್ಮೆಂಟ್ ಆಗಬೇಕಾದ್ರೆ ಬ್ರೌನ್ ಕಲರ್ ಲೇಯರ್ ಈ ಒಂದು ನೇಲ್ ಮೇಲೆ ಸೆಟಲ್ ಆಗುತ್ತೆ. ಓಕೆ, ಎಸ್. ಸೊ ಇದನ್ನು ನೀವು ಬರಿಬೇಕು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಚಿಪ್ಸ್ ಮ್ಯಾನುಫ್ಯಾಕ್ಚರ್ಸ್ ಯೂಶಲಿ ಫ್ಲಶ್ ಬ್ಯಾಗ್ ಆಫ್ ಚಿಪ್ಸ್ ವಿತ್ ನೈಟ್ರೋಜನ್ ಗ್ಯಾಸ್, ವೈ? ತುಂಬ ಸಿಂಪಲ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್. ಸೊ ಚಿಪ್ಸ್ ಪ್ಯಾಕೆಟ್ನಲ್ಲಿ ಏನಕ್ಕೆ ಗ್ಯಾಸನ್ನು ಫ್ಲಶ್ ಮಾಡ್ತಾರೆ ಅಂದರೆ, ಟು ಅವಾಯ್ಡ್ ದ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ? ವೆನ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಆರ್ ಆಕ್ಸಿಡೈಸ್ಡ್ ಏನಾಗುತ್ತೆ, ದ ಟೇಸ್ಟ್ ಆ್ಯಂಡ್ ಸ್ಮೆಲ್ ಆಫ್ ದ ಫುಡ್ ಚೇಂಜಸ್, ಅದನ್ನು ನಾವು ರ್ಯಾನ್ಸಿಡಿಟಿ ಅಂತ ಹೇಳ್ತೀವಿ. ಸೊ ಫುಡ್ ಹಾಳಾಗಬಾರ್ದು ಅಂತ ಏನು ಮಾಡ್ತಾರೆ, ಇದರಲ್ಲಿ ಗ್ಯಾಸನ್ನು ಫ್ಲಶ್ ಮಾಡ್ತಾರೆ. ಓಕೆ, ವಿಚ್ ಗ್ಯಾಸ್ ದೇ ವಿಲ್ ಫ್ಲಶ್? ದೇ ವಿಲ್ ಫ್ಲಶ್ ದ ನೈಟ್ರೋಜನ್ ಗ್ಯಾಸ್. ಗೈಸ್, ಸೊ ಈ ಕ್ವೆಶನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕೇಳಿರುವಂಥ ಕ್ವೆಶನ್, ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಅಂತ ಕೇಳಿದ್ದಾರೆ. ಆ್ಯಂಡ್ ಲೇಬಲ್ ದ ಮೆಟಲ್ ಪೀಸ್ ಆ್ಯಂಡ್ ಆಲ್ಸೋ ದ ಹೈಡ್ರೋಜನ್ ಗ್ಯಾಸ್. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಈ ಡಯಾಗ್ರಾಮ್ನ ನೀವು ಕಲ್ತ್ಕೊಳ್ಬೇಕು. ಆಲ್ರೆಡಿ ನಾನು ನಿಮಗೆ ಡಯಾಗ್ರಾಮ್ ಲಿಸ್ಟಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ. ಓಕೆ, ಸೊ ನೀವು ಲೇಬಲ್ ಮಾಡಬೇಕಾಗಿರುವಂಥ ಪಾರ್ಟ್ ಯಾವುದು, ಇದು ಮೆಟಲ್ ಪೀಸ್ ಆ್ಯಂಡ್ ಆಲ್ಸೋ ಯು ವಾಂಟ್ ಟು ಲೇಬಲ್ ದ ಹೈಡ್ರೋಜನ್ ಗ್ಯಾಸ್. ಎಸ್. ಸೊ ನೆಕ್ಸ್ಟ್ 4 ಮಾರ್ಕ್ಗೆ ಏನು ಕ್ವಶನ್ ಕೇಳಿದ್ದಾರೆ ನೋಡಿ, ಅಬ್ಸರ್ವ್ ದ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡ್ಬೋದು ನೀವು. ನೋಡಿ, ಸೊಲ್ಯೂಷನ್ ABCD ಅಂತ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಎದು pH ವ್ಯಾಲ್ಯೂ 7 ಇದೆ, ಬಿದು 1.2 ಇದೆ. ಗೈಸ್, ನಾನು 12 ಅಂತ ಅಂದ್ಕೊಂಡೆ, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ಕರೆಕ್ಟ್ಲಿ ನಾವು. ಸಿ
ಸಿ ಇದು 6 ಇದೆ, ಡಿ ಇದು ಏನಿದೆ 11.4 ಇದೆ. ಕ್ವೆಶನ್ ಏನು ಕೇಳ್ತಾ ಇದ್ದಾರೆ, ವಿಚ್ ಸೊಲ್ಯೂಷನ್ ಇಸ್ ಮೋರ್ ಅಸಿಡಿಕ್ ಅಂತ ಕೇಳ್ತಾ ಇದ್ದಾರೆ. ಪಿ ಎಚ್ ವ್ಯಾಲ್ಯೂ ಗೊತ್ತಲ್ವಾ ನಿಮಗೆ. ಸೊ ಪಿ ಎಚ್ ಸ್ಕೇಲ್ನ ನೋಡಿದಾಗ ಇಟ್ ಸ್ಟಾರ್ಟ್ಸ್ ಫ್ರಮ್ 0 ಆ್ಯಂಡ್ ಎಂಡ್ಸ್ ಅಟ್ 14. ಸೊ ಮಧ್ಯದಲ್ಲಿ ಏನಿದೆ, ನ್ಯೂಟ್ರಲ್ ವ್ಯಾಲ್ಯೂ ಇದೆ. 0 to 7 ಅಸಿಡಿಕ್, 7 to 4 ಬೇಸಿಕ್. ಸೊ ವ್ಯಾಲ್ಯೂ ಎಷ್ಟು ಕಡಿಮೆ ಆಗುತ್ತೋ, ಫಾರ್ ಎಕ್ಸಾಂಪಲ್ ನೋಡಿ 1 2 3 4 5 6 ಅಂತ ಇದೆ. ಸೊ ಎಕ್ಸಾಮಲ್ಲಿ ಕಂಪೇರ್ ಮಾಡೋಕ್ಕೆ ಕೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ವಿಚ್ ಈಸ್ ಮೋರ್ ಅಸಿಡಿಕ್, 6 ಅಥವಾ 3 ಅಂತ ಕೇಳಿದ್ರೆ 3 ಈಸ್ ಮೋರ್ ಅಸಿಡಿಕ್. ಯಾಕೆಂದರೆ ವ್ಯಾಲ್ಯೂ ಕಡಿಮೆ ಆಗ್ತಾ ಇದ್ದಾಗ ಏನಾಗುತ್ತೆ, ಅಸಿಡಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಕೇಳ್ತಾ ಇರೋದೇನು, ವಿಚ್ ಸೊಲ್ಯೂಷನ್ ಇಸ್ ಮೋರ್ ಅಸಿಡಿಕ್. 7 ನ್ಯೂಟ್ರಲ್ಲು ಏನಾಗುತ್ತೆ, 11.4 ಇದು ಆಲ್ಕಲೈನ್ ಅಂದರೆ ಬೇಸಿಕ್ ಆಗಿದೆ. ಸೊ 6 ಅಸಿಡಿಕ್ಕು, 1.2 ಕೂಡ ಅಸಿಡಿಕ್ಕು. ಸೊ 1.2 ಮತ್ತು 6ಅಲ್ಲಿ ಯಾವುದು ಮೋರ್ ಅಸಿಡಿಕ್? ಮೋರ್ ಅಸಿಡಿಕ್ ಈಸ್ ಸೊಲ್ಯೂಷನ್ ಬಿ. ಓಕೆ, ನಾನು ನಿಮಗೆ ನೋಟ್ಸಲ್ಲಿ ಇದನ್ನು ಶೇರ್ ಮಾಡಬೇಕಾದ್ರೆ ಕರೆಕ್ಟ್ ಮಾಡ್ತೀನಿ. ಸೊ ಆನ್ಸರ್ ಹಿಯರ್ ಈಸ್ ಸೊಲ್ಯೂಷನ್ ಬಿ, ಬಿಕಾಸ್ ಐ ಥಾಟ್ ಇಟ್ ಈಸ್ 12. ಸೊ ನಾನು ಬೇಸ್ ಅಂತ ಅಂದ್ಕೊಂಡೆ, ಇಟ್ ಇಸ್ 1.2. ಸೊ ಏನಾಗುತ್ತೆ, ಇದು ಮೋರ್ ಅಸಿಡಿಕ್ ಆಗಿದೆ. ನೆಕ್ಸ್ಟ್ ಕೇಳಿದ್ದಾರೆ, ನೇಮ್ ದ ನ್ಯೂಟ್ರಲ್ ಸೊಲ್ಯೂಷನ್. ಆಬ್ವಿಯಸ್ಲಿ ಸೊಲ್ಯೂಷನ್ ಎ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಬಿಕಾಸ್ ಇಟ್ಸ್ ಪಿ ಎಚ್ ಈಸ್ 7. ಸೊ ನೆಕ್ಸ್ಟ್ ಕೇಳಿದರೆ, ವಿಚ್ ಸೊಲ್ಯೂಷನ್ ಟರ್ನ್ಸ್ ರೆಡ್ ಲಿಟ್ಮಸ್ ಬ್ಲೂ. ಯಾವುದಾಗುತ್ತೆ, ಯಾವುದು ಬೇಸಿಕ್ ವ್ಯಾಲ್ಯೂನ ಹೊಂದಿದೆ ಅದು. ಸೊ 11.4 ಏನಾಗಿದೆ, ಬೇಸಿಕ್ ವ್ಯಾಲ್ಯೂ ಇದೆ ಇದಕ್ಕೆ. ಸೊ ಸೊಲ್ಯೂಷನ್ ಡಿ, ನಾಟ್ ಬಿ, ಸೊಲ್ಯೂಷನ್ ಡಿ ಏನಾಗುತ್ತೆ, ಇಲ್ಲಿ ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಆಗಿ ಚೇಂಜ್ ಮಾಡುತ್ತೆ. ಯಾಕೆ ಬಿ ಅಂತ ಮಾಡಿದ್ದೀನಿ ಅಂದರೆ, ಆಸ್ ಐ ಟೋಲ್ಡ್, ನಾನು ಇದನ್ನು 12 ಅಂತ ಅಂದ್ಕೊಂಡಿದ್ದೆ. ರೀಸನ್ ಐ ಹ್ಯಾವ್ ಮೆನ್ಷನ್ ಬಿ ಹಿಯರ್. ಓಕೆ, ಸೊ ಇಟ್ ಇಸ್ 1.2. ಸೊ ನಾವು ವಿ ಹ್ಯಾವ್ ಟು ರೈಟ್ ಓನ್ಲಿ ಸೊಲ್ಯೂಷನ್ ಡಿ ಈಸ್ ಅ ಬೇಸಿಕ್, ಬಿಕಾಸ್ ಇಟ್ ಟರ್ನ್ಸ್ ದ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್ ಗೈಸ್. ನೋಡಿ, ರೈಟ್ ಒನ್ ಯೂಸ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೇಳಿರೋಂಥದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬೇಕಿಂಗ್ ಸೋಡಾ. ಸೊ ಒನ್ ಯೂಸ್ ಬರೆದ್ರೆ ಸಾಕು, ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ನಾನು 2 ಯೂಸಸ್ ಮೆನ್ಷನ್ ಮಾಡಿದ್ದೀನಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಸೊ ನಿಮಗೆ ಹೇಳಿದ್ದೀನಿ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ಜಿಪ್ಸಮ್, ಇದ್ರ ಬಗ್ಗೆ ನೀವು 100% ಮಿಸ್ ಮಾಡದೆ ಓದ್ಕೊಳ್ಬೇಕು. ಸ್ಕೋರಿಂಗ್ ಪ್ಯಾಕೇಜ್ನಲ್ಲೂ ಕೂಡ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಹೆಲ್ಪ್, ಅದು ಯೂಸ್ ಏನು? ಸಿ, ಇಟ್ ಈಸ್ ಯೂಸ್ಡ್ ಇನ್ ದ ಹಾಸ್ಪಿಟಲ್ಸ್. ಏನಕ್ಕೋಸ್ಕರ? ಸೊ ಫ್ರ್ಯಾಕ್ಚರ್ ಆಗಿದ್ರೆ ಬೋನ್ಸ್, ಅದನ್ನು ಸಪೋರ್ಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ದ ಟಾಯ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬೇಕಿಂಗ್ ಸೋಡಾ ನೋಡಿ, ಇಟ್ ಈಸ್ ಯೂಸ್ಡ್ ಟು ಮೇಕ್ ದ ಕ್ರಿಸ್ಪಿ ಪಕೋರಾಸ್ ಆರ್ ಮೇಕಿಂಗ್ ದ ಬೇಕಿಂಗ್ ಪೌಡರ್. ಆ್ಯಂಟ್ ಆಸಿಡ್ ಆಗಿ ಕೂಡ ಯೂಸ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಬೇಕಿಂಗ್ ಸೋಡಾ ಇಸ್ ಅನ್ ಆ್ಯಂಟ್ ಆಸಿಡ್. ಯಾಕೆ ಅಂದರೆ ಬೇಕಿಂಗ್ ಸೋಡಾ ಏನಾಗಿದೆ, ಬೇಸ್ ಆಗಿದೆ. ದಟ್ ಈಸ್ ವೈ ಇಟ್ ಈಸ್ ಅನ್ ಆ್ಯಂಟ್ ಆಸಿಡ್. ಎಸ್, ಸೊ ವಿ ಹ್ಯಾವ್ ಡನ್ ವಿತ್ 4 ಮಾರ್ಕ್ ಕ್ವೆಶನ್ ಗೈಸ್. ನಾವು ಲೆಟ್ ಅಸ್ ಗೋ ಫಾರ್ 5 ಮಾರ್ಕ್ಸ್ ಕ್ವೆಶನ್ಸ್. 5 ಮಾರ್ಕ್ ಕ್ವೆಶನಲ್ಲಿ ಯೂಶಲಿ ಕೇಳಿದ್ದಾರೆ ಸ್ಟ್ರಕ್ಚರ್ಸ್, ಬೆನ್ಝೀನ್ ಸ್ಟ್ರಕ್ಚರ್, ಪ್ರಾಪನಾಲ್ ಸ್ಟ್ರಕ್ಚರ್, ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ರೈಟ್ ದ ಬ್ಯೂಟೀನ್. ಸೊ ಇದೆಲ್ಲ ಕೂಡ ನಿಮ್ಗೆ ಯಾವ ರೀತಿ ಬರೀಬೇಕು ಅಂತ ನಾನು ಆಲ್ರೆಡಿ ಹೇಳ್ದಂಗೆ ಕಾರ್ಬನೇಟೆಡ್ಸ್ ಕಾಂಪೌಂಡ್ಸ್ ಲೆಸನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಬೆನ್ಝೀನ್ನ ಫಾರ್ಮುಲಾ ಏನಾಗಿದೆ, C6H6 ಆಗಿದೆ. ಓಕೆ, ಸೊ ಇದರ ಒಂದು ಸ್ಟ್ರಕ್ಚರ್ ಹೇಗೆ ಬರೀತೀರಾ ಅಂದರೆ 6 ಕಾರ್ಬನ್ ಆಟಮ್ಸನ್ನು ನೀವು ಬರೀತೀರಾ. ಓಕೆ, ತುಂಬ ಈಸಿ, ನೆನ್ಪಿಟ್ಕೊಳ್ಳಿ. C6 ಅಂದರೆ 6 ಕಾರ್ಬನ್ ಆಟಮ್ ಬರೀತೀರಾ. ಸೊ ಇದು ಏನಾಗಿದೆ, ಸ್ಪೆಷಲ್ ಸ್ಟ್ರಕ್ಚರ್. ಸೊ ಏನಾಗುತ್ತೆ, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸರೌಂಡೆಡ್ ಬೈ ದ ಹೈಡ್ರೋಜನ್. ಓಕೆ, ಹೈಡ್ರೋಜನಿಂದ ಇದು ಸರೌಂಡ್ ಕೂಡ ಆಗಿದೆ. ಓಕೆ, ವೆರಿ ಸಿಂಪಲ್ ಗೈಸ್, ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ನಾನು ನಿಮಗೆ. ನೆಕ್ಸ್ಟ್ ಪ್ರಾಪನಾಲ್ ನೋಡಿ, ಪ್ರಾಪ್ ಅಂದರೆ 3, ಆಲ್ ಅಂದರೆ ಆಲ್ಕೋಹಾಲ್. ಸೊ ಏನು ಮಾಡಬೇಕು, 3 ಕಾರ್ಬನ್. ಸೊ 3 ಕಾರ್ಬನ್ ಬರಿಬೇಕು ನೀವು. ಓಕೆ, ಆಲ್ ಅಂದರೆ ಆಲ್ಕೋಹಾಲ್, OH ಗ್ರೂಪನ್ನು ಬರಿಬೇಕು. ಸೊ ರಿಮೈನಿಂಗ್ ಕಾರ್ಬನ್ ಈಸ್ ಸರೌಂಡೆಡ್ ಬೈ ದ ಹೈಡ್ರೋಜನ್. ಓಕೆ, ಎಸ್. ಸೊ ನೆಕ್ಸ್ಟ್ ಬ್ಯೂಟೀನ್ ನೋಡಿ, ಬ್ಯೂಟ್ ಅಂದರೆ 4, ಈನ್ ಅಂದರೆ ಆಲ್ಕಿನ್. ಆಲ್ಕಿನಲ್ಲಿ ಏನಿರುತ್ತೆ, ಡಬಲ್ ಬಾಂಡ್ ಇರುತ್ತೆ, 1 ಕಾರ್ಬನ್ನ ಮಧ್ಯೆ. ಸೊ 4 ಕಾರ್ಬನ್ ಆಟಮ್ಸ್. ಓಕೆ, ಈನ್ ಆಗಿರೋದ್ರಿಂದ ಆಲ್ಕಿನ್ ನೋಡಿ, ಯಾವುದಾದ್ರೂ 4 ಕಾರ್ಬನ್ ಮಧ್ಯೆ ಯಾವುದಾದ್ರೂ 1 ಕಾರ್ಬನ್ ಮಧ್ಯೆ ಏನು ಮಾಡಬೇಕು, ಡಬಲ್ ಬಾಂಡ್ ಬರೀಬೇಕು. ಸೊ 1 ಕಾರ್ಬನ್ಗೆ 4 ಬಾಂಡ್ ಇರುತ್ತೆ. ನಾನು ನಿಮಗೆ ಹೇಳಿದ್ದೀನಿ ಟ್ರಿಕ್ಸು ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅಂದರೆ, 1 ಕಾರ್ಬನ್ಗೆ ಏನಿರುತ್ತೆ 4 ಬಾಂಡ್. ಸೊ ಈ ಕಾರ್ಬನ್ಗೆ ಆಲ್ರೆಡಿ 2 ಆಗಿದೆ, ಲೆಫ್ಟ್ ವಿತ್ 3 and 4. ಸೊ ಈ ಕಾರ್ಬನ್ಗೆ 2 ಆಗಿದೆ, ಲೆಫ್ಟ್ ವಿತ್ 3 and 4. ಈ ಕಾರ್ಬನ್ಗೆ 1 ಆಗಿದೆ, 2 3 4. ಸೊ ಈ ಕಾರ್ಬನ್ಗೂ ಕೂಡ 1 ಆಗಿದೆ, 2 3 4. ಸೊ ಈಗೇನು ಮಾಡಬೇಕು, ಎಲ್ಲ ಕಡೆ ನೀವು ಹೈಡ್ರೋಜನ್ ಬರೀಬೇಕು. ಸೊ ಏನಾಯಿತು, ಬ್ಯೂಟೀನ್ ಈಸ್ C4H8. ಎಸ್. ಸೊ ಫೈನಲ್ ಆಗಿ ಕೆಮಿಸ್ಟ್ರಿನಲ್ಲಿ ಕೇಳಿರುವಂಥ ಕ್ವೆಶನ್, ರೈಟ್ ದ 2 ಡಿಫ್ರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕೇಳಿದ್ದಾರೆ. ಸೊ
ಸ್ಯಾಚುರೇಟೆಡ್ಗೂ ಅನ್ಸ್ಯಾಚುರೇಟೆಡ್ಗೂ ಏನು ಡಿಫ್ರೆನ್ಸು ನೀವು ತಿಳ್ಕೊಳ್ಳೇಬೇಕು ಈ ಕಾನ್ಸೆಪ್ಟ್ನ. ಸೊ ಸ್ಯಾಚುರೇಟೆಡಲ್ಲಿ ಏನಾಗುತ್ತೆ, ದೇ ಹ್ಯಾವ್ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆ್ಯಂಡ್ ಕಾರ್ಬನ್ ಆಟಮ್. ಅನ್ಸ್ಯಾಚುರೇಟೆಡಲ್ಲಿ ಏನಾಗುತ್ತೆ, ದೇ ಹ್ಯಾವ್ ಐದರ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್. ಡಬಲ್ ಬಾಂಡ್ ಅಂದರೆ ಹೀಗಿರುತ್ತೆ, ಟ್ರಿಪಲ್ ಬಾಂಡ್ ಅಂದರೆ ಈ ರೀತಿ ಇರುತ್ತೆ. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಎಸ್. ಸೊ ನೆಕ್ಸ್ಟ್, ಸ್ಯಾಚುರೇಟೆಡ್ ಕಾರ್ಬನ್ನ ಬರ್ನ್ ಮಾಡಿದಾಗ ಏನಾಗುತ್ತೆ, ದೇ ಗಿವ್ ದ ಕ್ಲಿಯರ್ ಬ್ಲೂ ಫ್ಲೇಮ್. ಅನ್ಸ್ಯಾಚುರೇಟೆಡ್ನ ಬರ್ನ್ ಮಾಡಿದಾಗ ದೇ ಗಿವ್ ಯೆಲ್ಲೋ ಕಲರ್ ಸೂತಿ ಫ್ಲೇಮ್. ಓಕೆ. ಸೊ ನಿಮ್ಗೆ ಏನಾಗಿದೆ ಅಂದರೆ 5 ಮಾರ್ಕ್ಸ್ಗೆ 3 ಸ್ಟ್ರಕ್ಚರ್ಸ್ನ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ ದ ಫಾಲೋಯಿಂಗ್ ಕೂಡ ಕೇಳಿದ್ದಾರೆ. ಸೊ 5 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಗೈಸ್. ಸೊ ನಾವು ಲೆಟ್ ಅಸ್ ಮೂವ್ ಫಾರ್ ಬಯಾಲಜಿ ಪಾರ್ಟ್. ಸೊ ಬಯಾಲಜಿನಲ್ಲಿ ಏನೇನು ಕೇಳಿದ್ದಾರೆ ಅಂತ ನೋಡ್ತಾ ಬರೋಣ. ಫಸ್ಟ್ ದೇ ಹ್ಯಾವ್ ಆಸ್ಕ್ಡ್ ದ MCQ. ಸೊ ನೇಮ್ ದ ಹಾರ್ಮೋನ್ ದಟ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್. ನೀವು ಕಣ್ಣು ಮುಚ್ಕೊಂಡು ನೆನಪ ಇಟ್ಕೊಳ್ಳಿ. ಏನಂದರೆ ಯಾವಾಗಲೂ ಕೂಡ ಗ್ರೋತ್ ಇನ್ಹಿಬಿಟ್ ಮಾಡೋದು ಅಂದರೆ ಗ್ರೋತ್ ಸ್ಟಾಪ್ ಮಾಡೋಂಥ ಹಾರ್ಮೋನ್ ಆಬ್ಸೆಸಿಕ್ ಆ್ಯಸಿಡ್. ಸೈಟೋಕೈನಿನ್ ಆಗಿರ್ಬೋದು, ಜಿಬ್ಬರ್ಲಿನ್ ಆಗಿರ್ಬೋದು, ಆಕ್ಸಿನ್ ಆಗಿರ್ಬೋದು, ಏನಾಗುತ್ತೆ, ಗ್ರೋತನ್ನು ಪ್ರಮೋಟ್ ಮಾಡುತ್ತೆ, ಗ್ರೋತ್ನ ಇಂಪ್ರೂವ್ ಮಾಡುತ್ತೆ. ಗ್ರೋತ್ನ ಸ್ಟಾಪ್ ಮಾಡೋದು ಆಬ್ಸೆಸಿಕ್ ಆ್ಯಸಿಡ್, ಅದನ್ನೇ ಇನ್ಹಿಬಿಟ್ ಅಂತ ಹೇಳ್ತೀವಿ. ಓಕೆ, ರೈಟ್ ಆನ್ಸರ್ ಈಸ್ ಡಿ. ಕೇಳ್ತಾ ಇದ್ದಾರೆ ಜಿನೋಟೈಪಿಕ್ ರೇಷಿಯೋ ಆಫ್ ದ ಮೋನೋ ಹೈಬ್ರಿಡ್ ಕ್ರಾಸ್ ಅಂತ ಕೇಳ್ತಿದ್ದಾರೆ. ಸೊ ಮೋನೋ ಹೈಬ್ರಿಡ್ ಕ್ರಾಸ್ನಲ್ಲಿ ನೆನ್ಪಿಟ್ಕೊಳ್ಳಿ, F2 ಜನ್ರೇಷನಲ್ಲಿ ಜಿನೋಟೈಪ್ ಏನು ಬರುತ್ತೆ, 3:1. 3 ಟಾಲ್ ಬಂದಿರುತ್ತೆ, 1 ಡ್ವಾರ್ಫ್. ಓಕೆ, ಟಾಲ್ ಆ್ಯಂಡ್ ಡ್ವಾರ್ಫ್ ಪ್ಲ್ಯಾಂಟ್ ಆದರೆ ಅದು ಯಾವುದೇ ಆಗಲಿ 3:1 ಬರುತ್ತೆ. ಅದೇ ಡೈ ಹೈಬ್ರಿಡಲ್ಲಿ F2ನಲ್ಲಿ ಏನಾಗುತ್ತೆ, ವಿ ಗೆಟ್ 9:3:3:1. ಓಕೆನಾ? ಸೊ ಇಲ್ಲಿ ಮೋನೋ ಹೈಬ್ರಿಡ್ ಕೇಳಿರೋದ್ರಿಂದ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಎಸ್. ಸೊ ವಿಚ್ ಆಫ್ ದಿಸ್ ಈಸ್ ಅ ಬಯೋಡಿಗ್ರೇಡಬಲ್ ವೇಸ್ಟ್. ಬಯೋ ಅಂದರೆ ಏನು, ಈಸಿಯಾಗಿ ಸಾಯಿಲ್ ಜೊತೆ ಮಿಕ್ಸ್ ಆಗುವಂಥದ್ದು. ಪ್ಲಾಸ್ಟಿಕ್ ಮಿಕ್ಸ್ ಆಗಲ್ಲ, DDT ಮಿಕ್ಸ್ ಆಗಲ್ಲ, ಗ್ಲಾಸ್ ಮಿಕ್ಸ್ ಆಗಲ್ಲ, ಬಟ್ ಲೀವ್ಸ್ ಏನಾಗುತ್ತೆ, ಈಸಿಯಾಗಿ ಸಾಯಿಲ್ ಜೊತೆ ಮಿಕ್ಸ್ ಆಗುತ್ತೆ. ಸೊ ಇಟ್ ಈಸ್ ಬಯೋಡಿಗ್ರೇಡಬಲ್ ವೇಸ್ಟ್. ಸೊ ಮೂವಿಂಗ್ ಟು ನೆಕ್ಸ್ಟ್, ಏನು ಮಾಡ್ತಾ ಇದ್ದಾರೆ, 1 ಮಾರ್ಕ್ ಕ್ವೆಶನ್ ಕೇಳಿದ್ದಾರೆ ನೋಡಿ. ನೇಮ್ ದ ಆಸಿಡ್ ದಟ್ ಫೆಸಿಲಿಟೇಟ್ಸ್ ದ ಆಕ್ಷನ್ ಆಫ್ ಎನ್ಸೈಮ್ ಪೆಪ್ಸಿನ್ ಇನ್ ದ ಸ್ಟಮಕ್ ಆಫ್ ದ ಹ್ಯೂಮನ್ ಎಲಿಮೆಂಟರಿ ಕೆನಾಲ್. ನೋಡಿ, ಸ್ಟಮಕ್ನಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸಸ್ ಇರುತ್ತೆ, ನಿಮಗೆ ಗೊತ್ತಿದೆ ಅಲ್ವಾ? ಸೊ ಏನಾಗುತ್ತೆ, HCl ಇರುತ್ತೆ, ಮ್ಯೂಕಸ್ ಇರುತ್ತೆ, ಆ್ಯಂಡ್ ಪೆಪ್ಸಿನ್ ಕೂಡ ಇರುತ್ತೆ. HCl, ಮ್ಯೂಕಸ್ ಆ್ಯಂಡ್ ಪಿ ಅಂತ ಬರ್ದಿರ್ತೀನಿ ಶಾರ್ಟ್ ಫಾರ್ಮಲ್ಲಿ, ಪೆಪ್ಸಿನ್ ಇರುತ್ತೆ. ಕೇಳ್ತಾ ಇದ್ದಾರೆ ಏನಂತ, ಆಸಿಡ್ ದಟ್ ಫೆಸಿಲಿಟೇಟ್ ದ ಆಕ್ಷನ್ ಆಫ್ ಎನ್ಸೈಮ್ ಪೆಪ್ಸಿನ್. ಪೆಪ್ಸಿನನ್ನು ಆಕ್ಟಿವೇಟ್ ಮಾಡೋ ಅಂತ ಆಸಿಡ್ ಯಾವುದು? ಸೊ ಆಸಿಡ್ ಯಾವುದಿದೆ ನಮ್ಮಲ್ಲಿ, HCl. ಸೊ ದ ರೈಟ್ ಆನ್ಸರ್ ಈಸ್ HCl ಅಂತ ಬರೀಬೇಕು. ಓಕೆ, ಎಸ್. ನೆಕ್ಸ್ಟ್, ವಾಟ್ ಈಸ್ ರಿಫ್ಲೆಕ್ಸ್ ಆ್ಯಕ್ಷನ್? ನೋಡಿ, ರಿಫ್ಲೆಕ್ಸ್ ಆರ್ಕ್ ಅಥವಾ ರಿಫ್ಲೆಕ್ಸ್ ಆ್ಯಕ್ಷನನ್ನು ಕೇಳ್ತಾರೆ. ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನು? ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಸಡನ್ ಆಗಿ ಏನು ಮಾಡ್ತೀರಾ, ಹೊರಗಡೆ ಆಗುವಂಥ ಒಂದು ಚೇಂಜಸ್ಗೆ ರೆಸ್ಪಾಂಡ್ ಮಾಡೋದೇ ರಿಫ್ಲೆಕ್ಸ್ ಆ್ಯಕ್ಷನ್. ಸೊ ಇದರಲ್ಲಿ ಬ್ರೈನ್ ಇನ್ವಾಲ್ವ್ ಆಗಿರಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಡಿಫೈನ್ ಜೆನೆಟಿಕ್ ಡ್ರಿಫ್ಟ್ ಅಂತ ಕೇಳಿದ್ದಾರೆ. ಗೈಸ್, ನಾನು ನಿಮಗೆ ಹೇಳಿದ್ದೆ ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಹೇಳಿದ್ದೀನಿ. ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ವೆರಿ ಇಂಪಾರ್ಟೆಂಟ್, ನಿಮಗೆ 3 ಅಥವಾ 4 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇಲ್ಲಿ 1 ಮಾರ್ಕ್ಗೆ ಒಂದು ಮೆಕ್ಯಾನಿಸಮ್ ಕೇಳಿದ್ದಾರೆ. ಸೊ ಏನು ಕೇಳಿದ್ದಾರೆ, ಜೆನೆಟಿಕ್ ಡ್ರಿಫ್ಟ್ ಅಂದರೆ ಏನು? ಇದು ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ ಸಮ್ ಲಕ್ಕಿ ಜೀನ್ಸ್ ವಿಚ್ ಡು ನಾಟ್ ಗಿವ್ ದ ಸರ್ವೈವಲ್ ಅಡ್ವಾಂಟೇಜ್. ಇದನ್ನು ನಾವು ಏನು ಹೇಳ್ತೀವಿ, ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಆಲ್ರೆಡಿ. ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನೋಡಿ, ಒಂದು ಕಾರ್ಡ್ನಲ್ಲಿ ಏನಾಗಿರುತ್ತೆ, ಬ್ಲೂ ಕಲರ್ ಬೀಟಲ್ಸು, ಗ್ರೀನ್ ಕಲರ್ ಬೀಟಲ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಏನಾಗುತ್ತೆ, ಇಲ್ಲಿ ಯಾವುದೋ ಒಂದು ದೊಡ್ಡ ಪ್ರಾಣಿ ಹೋಗಬೇಕಾದ್ರೆ, ಆ್ಯನಿಮಲ್ ಪಾಸ್ ಆಗಬೇಕಾದ್ರೆ, ಸೊ ಬೈ ಆಕ್ಸಿಡೆಂಟ್ ಏನಾಗುತ್ತೆ, ಎಲ್ಲ ಬ್ಲೂ ಕಲರ್ ಬೀಟಲ್ಸ್ ವ್ಯಾನಿಷ್ ಆಯಿತು ಅಂದರೆ ಏನಾಯಿತು, ಗ್ರೀನ್ ಕಲರ್ ಮಾತ್ರ ಸರ್ವೈವ್ ಆಯಿತು. ಗ್ರೀನ್ ಕಲರ್ ಹೆಂಗೆ ಸರ್ವೈವ್ ಆಯಿತು, ಇದು ಲಕ್ಕಿ ಆಗಿತ್ತು. ಸೊ ಬ್ಲೂ ಸ್ಟ್ಯಾಂಪ್ ಆಗಿದ್ದರಿಂದ ಗ್ರೀನ್ ಲಕ್ಕಿಯಾಗಿ ಉಳ್ಕೊಳ್ತು, ಆಯಿತಾ. ಬಟ್ ಇದರಿಂದ ಯಾವುದೇ ರೀತಿ ಸರ್ವೈವಲ್ ಅಡ್ವಾಂಟೇಜ್ ಇಲ್ಲ. ಅದರಿಂದ ನಾವೇನು ಹೇಳ್ತೀವಿ, ಲಕ್ಕಿ ಜೀನ್ಸ್ ವಿಚ್ ಡು ನಾಟ್ ಗಿವ್ ದ ಸರ್ವೈವಲ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಫೈನ್. ಸೊ ನಾವು ಲೆಟ್ ಅಸ್ ಗೋ ಫಾರ್ 2 ಮಾರ್ಕ್ಸ್ ಕ್ವೆಶನ್. ದ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್ ಇನ್ ಪ್ಲಾಂಟ್ಸ್, ರೈಟ್ ದ ಫಂಕ್ಷನ್ ಆಫ್ ಝೈಲಮ್ ಆ್ಯಂಡ್ ಫ್ಲೋಯಮ್ ಅಂತ ಕೇಳಿದ್ದಾರೆ. ಲೋಯರ್ ಕ್ಲಾಸಸ್ಸಿಂದನೂ ಕೂಡ ನೀವು ಝೈಲಮ್ ಆ್ಯಂಡ್ ಫ್ಲೋಯಮ್ ಈ ಒಂದು ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಬಗ್ಗೆ ತಿಳ್ಕೊಂಡಿದ್ರ. ಸೊ ಝೈಲಮ್ ಏನು ಮಾಡುತ್ತೆ, ಇಟ್ ಟ್ರಾನ್ಸ್ಪೋರ್ಟ್ಸ್ ದ ವಾಟರ್, ಎಲ್ಲಿಂದ, ರೂಟಿಂದ ಹೋಲ್ ಪ್ಲಾಂಟ್ ಬಾಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ, ಅಂದರೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆನಾ, ತುಂಬ ಸಿಂಪಲ್. ನೆಕ್ಸ್ಟ್, ಅದರ ಬೇಸಿಕ್ ಫಂಕ್ಷನ್ ಏನು ಅಂತಂದರೆ ಜಸ್ಟ್ ಕ್ಯಾರಿಯಿಂಗ್ ದ ವಾಟರ್. ಎಲ್ಲಿಂದ ಎಲ್ಲಿ ಕ್ಯಾರಿ ಮಾಡುತ್ತೆ ಅಂತ ಕೇಳಿದ್ರೆ, ಲೀವ್ಸಿಂದ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಅಂದರೆ ಶೂಟ್ಗೆ. ಎಸ್. ಫ್ಲೋಯಮ್ನ ಫಂಕ್ಷನ್ ಏನು, ಫ್ಲೋಯಮ್ ಏನು ಮಾಡುತ್ತೆ ಅಂದರೆ ಇಟ್ ಟ್ರಾನ್ಸ್ಪೋರ್ಟ್ಸ್ ದ ಫುಡ್ ಮೆಟೀರಿಯಲ್ಸ್. ಸೊ ಲೀವ್ಸ್ನಲ್ಲಿ ಪ್ರಿಪೇರ್ ಆಗುವಂಥ ಫುಡ್ಡನ್ನು ಎಂಟೈರ್ ಪಾರ್ಟ್ ಆಫ್ ದ ಬಾಡಿಗೆ, ಪ್ಲಾಂಟ್ ಬಾಡಿಗೆ ಏನು ಮಾಡುತ್ತೆ, ಇದು ಟ್ರಾನ್ಸ್ಲೊಕೇಟ್ ಮಾಡುತ್ತೆ. ಓಕೆ, ಶಿಫ್ಟಿಂಗ್ ದ ಫುಡ್ ಫ್ರಮ್ ಲೀವ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ. ತುಂಬ ಸಿಂಪಲ್ ಗೈಸ್, ಇದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಸ್. ನೆಕ್ಸ್ಟ್ ಕೇಳಿದರೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಇದು ಕೂಡ ಎಕ್ಸ್ಪೆಕ್ಟೆಡ್ ಡಯಾಗ್ರಾಮ್. ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಕೇಳ್ಬೋದು, ಅಥವಾ ಲಾಂಗಿಟ್ಯೂಡನಲ್ ಸೆಕ್ಷನ್ ಆಫ್ ಫ್ಲವರ್ ಕೇಳಬಹುದು. ಓಕೆ, ಎಸ್.
ಸೊ ನೆಕ್ಸ್ಟ್ ಕೇಳ್ತಾ ಇದ್ದಾರೆ ನೋಡಿ, ಇದರಲ್ಲಿ ನಿಮಗೆ ಕೇಳಿರುವಂಥದ್ದು ಡಯಾಗ್ರಾಮ್ನ ಬರೀರಿ ಅಷ್ಟೇ ಕೇಳಿದ್ದಾರೆ. ಸೊ ಎಲ್ಲ ಪಾರ್ಟ್ಸನ್ನು ನೀವು ಲೇಬಲ್ ಮಾಡಬೇಕು. ಓಕೆ, ಎಸ್. ಮೂವಿಂಗ್ ಟು ನೆಕ್ಸ್ಟ್ 34th ಕ್ವೆಶನ್. ನೇಮ್ ದ ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಮಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್ ಕ್ಯಾರೆಕ್ಟರ್. ಸೊ ನಿಮ್ಗೆ ಏನಂದರೆ ಪಾಪ ಓದಿರ್ತೀರಾ, ಈ ವರ್ಡ್ ಏನಾದರೂ ನಿಮ್ಮ ಟೀಚರ್ ಹೇಳಿಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಮಸ್ಕ್ಯುಲೈನ್ ಅಂದರೆ ಏನು? ಮೇಲ್ ಅಂತ ಅರ್ಥ, ಬಾಯ್ಸ್. ಫೆಮಿನೈನ್ ಅಂದರೆ ಏನು? ಫೀಮೇಲ್, ಗರ್ಲ್ಸ್ ಅಂತ ಅರ್ಥ. ಓಕೆ, ಸೊ ಯಾವ ಹಾರ್ಮೋನು ಮಸ್ಕ್ಯುಲೈನ್ ಅಂದರೆ ಮೇಲ್, ಫೆಮಿನೈನ್ ಅಂದರೆ ಫೀಮೇಲ್ನ ಕ್ಯಾರೆಕ್ಟರ್ಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಓಕೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಟೆಸ್ಟಾಸ್ಟಿರಾನ್ ಏನು ಮಾಡುತ್ತೆ? ರೆಸ್ಪಾನ್ಸಿಬಲ್ ಫಾರ್ ಮಸ್ಕ್ಯುಲೈನ್ ಕ್ಯಾರೆಕ್ಟರ್. ಈಸ್ಟ್ರೋಜನ್ ಏನು ಮಾಡುತ್ತೆ? ರೆಸ್ಪಾನ್ಸಿಬಲ್ ಫಾರ್ ಫೆಮಿನೈನ್. ಇದೆಲ್ಲ ಕೂಡ ಸ್ಕೋರಿಂಗ್ ಪ್ಯಾಕೇಜಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೈಸ್. ಐ ರಿಕ್ವೆಸ್ಟ್ ಯು ಟು ವಾಚ್ ದ ಸ್ಕೋರಿಂಗ್ ಪ್ಯಾಕೇಜ್ ಟು ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಓಕೆ, ಎಸ್. ಇಲ್ಲಿ ಇನ್ನೊಂದು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ವಾಟ್ ಬಾಡಿಲಿ ಚೇಂಜಸ್ ಡು ದ ಬ್ರಿಂಗ್ ಅಬೌಟ್ ಆನ್ ರೀಚಿಂಗ್ ಪ್ಯೂಬರ್ಟಿ. ಅಂದರೆ ಈ ಹಾರ್ಮೋನ್ಸು ಈ ಮೇಲಲ್ಲಿ ಫಿಮೇಲಲ್ಲಿ ರಿಲೀಸ್ ಆದಾಗ ಏನು ಚೇಂಜಸ್ ಆಗುತ್ತೆ ಅವ್ರ ಬಾಡಿನಲ್ಲಿ ಅಂತ ಕೇಳಿದ್ದಾರೆ. ಸೊ ವಾಯ್ಸ್ ಬಾಕ್ಸ್ ಬಿಕಮ್ಸ್ ಥಿನ್, ಯಾರಲ್ಲಿ? ಬಾಯ್ಸ್ನಲ್ಲಿ. ಬ್ರೆಸ್ಟ್ ಎನ್ಲಾರ್ಜ್ ಇನ್ ದ ಕೇಸ್ ಆಫ್ ಯಾರಲ್ಲಿ? ಫಿಮೇಲ್ಸ್, ಗರ್ಲ್ಸ್ನಲ್ಲಿ. ಹಿಪ್ಸ್ ಬಿಕಮ್ ರೌಂಡ್ ಯಾರಲ್ಲಿ? ಫಿಮೇಲ್ಸ್ನಲ್ಲಿ. ನೆಕ್ಸ್ಟ್, ಹೇರ್ಸ್ ಗ್ರೋ ಅಂಡರ್ ದ ಆರ್ಮ್ ಪಿಟ್. ಸೊ ಇದು ಇಬ್ಬರಲ್ಲೂ ಆಗುತ್ತೆ, ಬಾಯ್ಸಲ್ಲೂ ಆಗುತ್ತೆ, ಗರ್ಲ್ಸಲ್ಲೂ ಆಗುತ್ತೆ. ಓಕೆ, ಎಸ್. ಸೊ ಏನು ಹೇಳಿದ್ದೀನಿ? ಹೇರ್ಸ್ ಗ್ರೋ ಅಂಡರ್ ದ ಆರ್ಮ್ ಪಿಟ್ ಅಂದರೆ ಶೋಲ್ಡರ್ನ ಕೆಳಗಡೆ, ಪ್ಯೂಬಿಕ್ ಏರಿಯಾ ಅಂದರೆ ಪ್ರೈವೇಟ್ ಪಾರ್ಟ್ಸ್ನಲ್ಲಿ. ಓಕೆ, ಸೊ ಮೋಸ್ಟ್ ಗರ್ಲ್ಸ್ ಗೇನ್ ವೇಟ್. ಗರ್ಲ್ಸ್ ಎಲ್ಲ ಏನಾಗ್ತಾರೆ? ಪ್ಯೂಬರ್ಟಿ ರೀಚ್ ಆದಮೇಲೆ ಕೆಲವರು ಇದ್ದಕ್ಕಿದ್ದಂಗೆ ಏನಾಗ್ತಾರೆ? ದಪ್ಪ ಆಗಿಬಿಡ್ತಾರೆ. ಸೊ ಅದನ್ನು ನಾವು ಗೇನಿಂಗ್ ವೇಟ್ ಅಂತ ಹೇಳ್ತೀವಿ. ಆಕ್ನಿ ಇನ್ಫೆಕ್ಷನ್ಸ್ ಕ್ಯಾನ್ ಕಾಸ್ ಟೈಮ್ ಇನ್ ಪ್ಯೂಬರ್ಟಿ. ಸೊ ಏನಾಗುತ್ತೆ? ಮೆನ್ಸ್ಟ್ರುಯೇಷನ್ ಸೈಕಲ್ ಇರುತ್ತೆ ಫಿಮೇಲ್ನಲ್ಲಿ, ಅವ್ರಿಗೇನಾಗುತ್ತೆ? ಆಫನ್ ಆಗಿ ಆಕ್ನಿ ಪ್ರಾಬ್ಲಮ್ಸ್ ಅಂದರೆ ಪಿಂಪಲ್ಸ್ ಬರ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ 2 ಮಾರ್ಕ್ಸ್ ಕ್ವೆಶನ್. ನಾನು ಹೇಳಿದ್ದೀನಿ ನಿಮಗೆ ಇದೆಲ್ಲ ಎಕ್ಸಾಮಲ್ಲಿ ಕೊಡ್ತಾರೆ ಅಂತ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ. ನೋಡಿ, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಲೆಸನಲ್ಲಿ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಹೌ ಈಸ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಡಿಟರ್ಮೈನ್ಡ್? ರೆಪ್ರೆಸೆಂಟ್ ದ ಡಿಟರ್ಮಿನೇಷನ್ ಬೈ ಯೂಸಿಂಗ್ ಗ್ಯಾಮೆಟ್ಸ್. ನೋಡಿ, ತುಂಬ ಸಿಂಪಲಾಗಿ ನಾನು ಆನ್ಸರ್ ಬರೆದಿದ್ದೀನಿ ಗೈಸ್. ನೀವು ಯಾವುದೇ ಪ್ರಶ್ನೆಗೂ ನಾನು ಹೇಳ್ತಾರನ್ನ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ಆನ್ಸರ್. ಸೊ ಸೆಕ್ಸ್ ಡಿಟರ್ಮಿನೇಷನ್ ಹೆಂಗೆ ಮಾಡ್ತೀವಿ? ಫಿಮೇಲ್ಸ್ನಲ್ಲಿ ಏನಿದೆ? ಪರ್ಫೆಕ್ಟ್ ಪೇರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಯಾವುದದು? ಎಕ್ಸ್ ಆ್ಯಂಡ್ ಎಕ್ಸ್. ಮೇಲ್ಸ್ನಲ್ಲಿ ಮಿಸ್ ಮ್ಯಾಚ್ ಪೇರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಯಾವುದದು? ಎಕ್ಸ್ ಆ್ಯಂಡ್ ವೈ. ಸೊ ರಿಪ್ರೊಡಕ್ಷನ್ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ಮೀಟ್ ಆದಾಗ ಏನಾಗುತ್ತೆ? ಫಾದರ್ ಒಂದು ವೇಳೆ ಅಂದರೆ ಮೇಲ್ ಎಕ್ಸ್ ಕ್ರೋಮೋಸೋಮ್ನ ರಿಲೀಸ್ ಮಾಡಿದ್ರೆ ಹುಟ್ಟುವಂಥ ಬೇಬಿ ಗರ್ಲ್. ಯಾಕೆಂದರೆ ಫಿಮೇಲ್ಗೆ ಆಪ್ಷನ್ನೇ ಇಲ್ಲ, ಶಿ ಹ್ಯಾವ್ ಟು ಆಲ್ವೇಸ್ ರಿಲೀಸ್ ಎಕ್ಸ್. ಫಾದರ್ ಏನು ಮಾಡ್ಬೋದು? ಎಕ್ಸ್ ಆದರೂ ರಿಲೀಸ್ ಮಾಡ್ಬೋದು, ವೈ ಆದರೂ ರಿಲೀಸ್ ಮಾಡ್ಬೋದು. ಓಕೆ, ಸೊ ಒಂದು ವೇಳೆ ಎಕ್ಸ್ ರಿಲೀಸ್ ಮಾಡಿದ್ರೆ ಮಗು ಹುಟ್ಟುವಂಥದ್ದು ಗರ್ಲ್ ಆಗಿರುತ್ತೆ. ಸೊ ಡ್ಯೂರಿಂಗ್ ರಿಪ್ರೊಡಕ್ಷನ್ ಇಫ್ ದ ಮೇಲ್ ಅಂದರೆ ಫಾದರ್ ರಿಲೀಸಸ್ ವೈ ಕ್ರೋಮೋಸೋಮ್ ಏನಾಗುತ್ತೆ? ಹುಟ್ಟುವಂಥ ಮಗು ಬಾಯ್. ಪ್ರೋಜನಿ ಅಂದರೂ ಒಂದೇ, ಚೈಲ್ಡ್ ಅಂದರೂ ಒಂದೇ. ಸೊ ಹುಟ್ಟುವಂಥ ಮಗು ಬಾಯ್. ಸೊ ಗ್ಯಾಮಿಟ್ಸ್ ಮುಖಾಂತರ ತೋರಿಸಿ ಅಂತ ಹೇಳಿದ್ದಾರೆ. ಸೊ ನೋಡಿ ಗೈಸ್, ಇಂಪಾರ್ಟೆಂಟ್ ಆಗಿ ಇಷ್ಟೆಲ್ಲ ಬರೆದ ಮೇಲೆ ನೀವು ಕೊನೆಯಲ್ಲಿ ಬರೀಬೇಕು. ಸೊ ಸೆಕ್ಸ್ ಆಫ್ ದ ಚೈಲ್ಡ್ ಇಸ್ ಡಿಟರ್ಮೈನ್ಡ್ ಬೈ ಫಾದರ್. ಯಾಕೆಂದರೆ ಫಾದರ್ಲಿ ಎಕ್ಸು ಇರುತ್ತೆ, ವೈಯು ಇರುತ್ತೆ, ಮದರ್ಲಿ ಎಕ್ಸ್ ಮಾತ್ರ ಇರುತ್ತೆ. ಓಕೆ, ಎಸ್. ಸೊ ನೋಡಿ, ಇಲ್ಲಿ ನಾನು ಏನು ರೆಪ್ರೆಸೆಂಟ್ ಮಾಡಿದ್ದೀನಿ? ಫಾದರ್ ಎಕ್ಸ್, ಮದರ್ ಎಕ್ಸ್ ವೈ, ಗ್ಯಾಮೀಟ್ಸ್ ಅಂತ ಹೇಳ್ತೀವಿ ಇದನ್ನು. ಸೊ ಒಂದು ವೇಳೆ ಫಾದರ್ ಎಕ್ಸ್ ಕೊಟ್ಟರೆ ಏನಾಗುತ್ತೆ? ಮದರಲ್ಲಿರುವ ಎಕ್ಸ್ ಕಂಬೈನ್ ಆಗಿ ಹುಟ್ಟುವಂಥ ಮಗು ಎಕ್ಸ್ ಅಂದರೆ ಗರ್ಲ್. ಫಾದರ್ ವೈ ಕಾಂಟ್ರಿಬ್ಯೂಟ್ ಮಾಡಿ ಎಕ್ಸ್ ಜೊತೆ ಜಾಯ್ನ್ ಆದಾಗ ಏನಾಗುತ್ತೆ? ಎಕ್ಸ್ ವೈ ಆಗುತ್ತೆ, ಹುಟ್ಟುವಂಥ ಮಗು ಬಾಯ್ ಆಗಿರುತ್ತೆ. ಇದನ್ನು ನಾವು ಗ್ಯಾಮೀಟ್ಸ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಓಕೆ, 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ ಎಕ್ಸ್ಪ್ಲನೇಷನ್ ಕಮ್ ಗ್ಯಾಮೀಟ್ ಫಾರ್ಮೇಷನ್ಗೆ. ಅಗೇನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಇದೆಲ್ಲ ಕೂಡ ನೀವು ಓಪನ್ ಮಾಡಿ ನೋಡಿ, ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ವಾಟ್ ಈಸ್ ಸ್ಪೀಸಿಯೇಷನ್? ಲಿಸ್ಟ್ ದ ಟೂಲ್ಸ್ ವಿಚ್ ಈಸ್ ಯೂಸ್ಡ್ ಫಾರ್ ಟ್ರೇಸಿಂಗ್ ದ ಎವಲ್ಯೂಷನರಿ ರಿಲೇಷನ್ಶಿಪ್ ಅಂತ ಕೇಳಿದ್ದಾರೆ. ಸ್ಪೀಸಿಯೇಷನ್ ಅಂದರೆ ಏನು? ಆರಿಜಿನ್ ಆಫ್ ನ್ಯೂ ಸ್ಪೀಶೀಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಶೀಸ್. ಇರುವಂಥ ಒಂದು ಆರ್ಗ್ಯಾನಿಸಮಿಂದ ಹೊಸ ಆರ್ಗ್ಯಾನಿಸಮ್ಸ್ ಫಾರ್ಮ್ ಆಗುತ್ತೆ, ಅದನ್ನೇ ಸ್ಪೀಸಿಯೇಷನ್ ಅಂತ ಹೇಳ್ತೀವಿ. ಸೊ ಟೂಲ್ಸ್ ಏನಿದೆ, ಎವಲ್ಯೂಷನ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಕ್ಕೆ ಯಾವ ಟೂಲ್ಸನ್ನು ನಾವು ಯೂಸ್ ಮಾಡ್ತೀವಿ? ರಿಲೇಟಿವ್ ಮೆಥಡ್. ಅಂದರೆ ಈಗ ನೋಡಿ, ಭೂಮಿನಲ್ಲಿ ಎಷ್ಟೊಂದು ಲೇಯರ್ಸ್ ಇರುತ್ತೆ ಅಲ್ವಾ? ಸೊ ಇಲ್ಲೊಂದು ಆರ್ಗ್ಯಾನಿಸಮ್ ಸತ್ತು ಏನಾಗಿರುತ್ತೆ? ಹೂತಿರುತ್ತೆ. ಇಲ್ಲೊಂದು ಆರ್ಗ್ಯಾನಿಸಮ್ ಇರುತ್ತೆ, ಇಲ್ಲೂ ಒಂದು ಆರ್ಗ್ಯಾನಿಸಮ್. ಸೊ ಬೇರೆ ಬೇರೆ ಲೇಯರ್ಸ್ನಲ್ಲಿ ಒಂದೊಂದು ಆರ್ಗ್ಯಾನಿಸಮ್ ಇರುತ್ತೆ. ಸೊ ಏನಾಗುತ್ತೆ? ಮೇಲೆ ಸಿಗುವಂಥ ಆರ್ಗ್ಯಾನಿಸಮ್ನ ಒಂದು ಸ್ಕೆಲಿಟನ್ ತುಂಬ ರೀಸೆಂಟ್ ಆಗಿರುತ್ತೆ, ಅಂದರೆ ಅದು ರೀಸೆಂಟಾಗಿ ಸತ್ತಿರುವಂಥ ಒಂದು ಪ್ರಾಣಿ. ಅದೇ ನಾವು ಭೂಮಿನ ಅಗಿತಾ ತುಂಬ ಡೀಪರ್ ಲೇಯರಲ್ಲಿ ಸಿಗೋದು ಏನು? ಇಟ್ಸ್ ಅನ್ ಆರ್ಗ್ಯಾನಿಸಮ್ ವಿಚ್ ಈಸ್ ಫೌಂಡ್ ಸೆವರಲ್ ಇಯರ್ಸಿಗೂ. ಸೊ ಈ ಮೆಥಡ್ನ ನಾವು ರಿಲೇಟಿವ್ ಮೆಥಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾರ್ಬನ್ ಡೇಟಿಂಗ್, ಓಕೆ, ಆ್ಯಂಡ್ ಆಲ್ಸೋ ಎಕ್ಸ್ಕವೇಷನ್. ಈ ಮೂರನ್ನು ಕೂಡ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ನೀವು ಏನಂತ ನೆನ್ಪಿಟ್ಕೊಳ್ಬೇಕು? ಇದೆಲ್ಲ ಟೂಲ್ಸ್ ಏನಕ್ಕೋಸ್ಕರ ನಾವು ಇದನ್ನು ಬಳಸ್ತಾ ಇದ್ದೀವಿ? ಟು ಟ್ರೇಸ್ ದ ಎವಲ್ಯೂಷನರಿ ರಿಲೇಷನ್ಶಿಪ್.
ಎಸ್ ಗೈಸ್, ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ಫ್ರಮ್ ಅವರ್ ಎನ್ವಿರಾನ್ಮೆಂಟ್. ವಾಟ್ ಈಸ್ ಬಯೋಮ್ಯಾಗ್ನಿಫಿಕೇಶನ್? ಇನ್ ಅ ಫುಡ್ ಚೈನ್ ಕನ್ಸಿಸ್ಟ್ ಆಫ್ ಗ್ರಾಸ್, ಇನ್ಸೆಕ್ಟ್, ಸ್ನೇಕ್. ಐಡೆಂಟಿಫೈ ದ ಕಾಂಪೊನೆಂಟ್ ದಟ್ ವಿಲ್ ಬಿ ಎಕ್ಸ್ಪೋಸ್ಡ್ ಟು ದ ಹೈಯೆಸ್ಟ್ ಬಯೋಮ್ಯಾಗ್ನಿಫಿಕೇಶನ್ ಅಂಡ್ ವೈ ಅಂತ ಕೇಳಿದ್ದಾರೆ. ಬಯೋಮ್ಯಾಗ್ನಿಫಿಕೇಶನ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೋಡಿ, ಬಯೋಮ್ಯಾಗ್ನಿಫಿಕೇಶನ್ ಅಂದರೆ ಅಕ್ಯುಮಿಲೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಫುಡ್ ಚೈನ್ ಇರುತ್ತೆ ಅಲ್ವಾ. ಈಗ ಒಂದು ಫುಡ್ ಚೈನ್ ಇದೆ, ಫಾರ್ ಎಕ್ಸಾಂಪಲ್ ಈಗ ಗ್ರಾಸ್ ಇದೆ. ಓಕೆ, ಸೊ ಗ್ರಾಸ್ ಹಾಪರ್, ನಾನು ಶಾರ್ಟ್ ಫಾರ್ಮಲ್ಲಿ ಬರೀತೀನಿ. ನೆಕ್ಸ್ಟ್ ಫ್ರಾಗ್ ಇದೆ, ಸ್ನೇಕ್ ಇದೆ. ಸೊ ಇದೊಂದು ಫುಡ್ ಚೈನ್. ಸೊ ಈ ಫುಡ್ ಚೈನಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿರುವಂಥ ಟಾಕ್ಸಿಕ್ ಸಬ್ಸ್ಟೆನ್ಸ್ ಈ ಒಂದು ಲೆವೆಲ್ಗೆ ಹೋದಾಗ ಇನ್ಕ್ರೀಸ್ ಆಗುತ್ತೆ. ಸೊ ಏನಾಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಅಕ್ಯುಮುಲೇಟ್, ಸ್ಟೋರ್ ಆಗ್ತಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಏನಾಗುತ್ತೆ, ಇಟ್ ವಿಲ್ ಸ್ಟೋರ್ ಟು ಫ್ರಾಗ್. ಫ್ರಮ್ ಫ್ರಾಗ್ ಇಟ್ ವಿಲ್ ಸ್ಟೋರ್ ಟು ಸ್ನೇಕ್. ಏನಾಗ್ತದೆ, ಟಾಕ್ಸಿಕ್ ಸಬ್ಸ್ಟೆನ್ಸ್ ಒಂದು ಫುಡ್ ಚೈನ್ ಅಂದರೆ ಒಂದು ಟ್ರಾಪಿಕ್ ಲೆವೆಲಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಕ್ಯುಮುಲೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸ್ನ ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಎಲ್ಲಿ ನೋಡ್ತೀವಿ ಇದನ್ನು, ನಾವು ಫುಡ್ ಚೈನಲ್ಲಿ ನೋಡ್ತೀವಿ. ಕೇಳಿರುವಂಥ ಇನ್ನೊಂದು ಕ್ವಶನ್ ಏನು, ಎಲ್ಲಿ ಇದು ತುಂಬ ಜಾಸ್ತಿ ಇರುತ್ತೆ ಗೈಸ್? ಯಾವುದು ಲಾಸ್ಟಲ್ಲಿ ಬರುತ್ತೆ ಆರ್ಗ್ಯಾನಿಸಮ್, ಆ ಆರ್ಗ್ಯಾನಿಸಮ್ ಏನಲ್ಲಿ ಏನಾಗಿರುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸ್ ಹೆಚ್ಚಾಗಿ ಸ್ಟೋರ್ ಆಗಿರುತ್ತೆ. ಸೊ ನಮ್ಮನ್ನು ಕೇಳ್ತಾರೆ, ಸೊ ವಿ ಆರ್ ದ ಅಂದರೆ ಹ್ಯೂಮನ್ ಆರ್ ಪ್ಲೇಸ್ಡ್ ಇನ್ ದ ಟಾಪ್ ಲೆವೆಲ್. ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸ್ ತುಂಬ ಹೆಚ್ಚಾಗಿರುತ್ತೆ. ಓಕೆ, ಸೊ ಬಯೋಮ್ಯಾಗ್ನಿಫಿಕೇಶನ್ ಈಸ್ ಇನ್ಕ್ರೀಸ್ ಇನ್ ದ ಲೆವೆಲ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಂದರೆ ಕೆಮಿಕಲ್ ಅಥವಾ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ವಿತ್ ಈಚ್ ಸಕ್ಸೆಸಿವ್ ರೈಸ್ ಅಂದರೆ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್. ಎಸ್ ಪ್ಲೀಸ್, ನೆಕ್ಸ್ಟ್ ಕೊಟ್ಟಿದ್ದಾರೆ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಸೊ ನೋಡಿ, ಇದರಲ್ಲಿ ಕೊಟ್ಟಿರುವಂಥ ಕ್ವೆಶನ್, ಡ್ರಾ ಎ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಹಾರ್ಟ್. ಹ್ಯೂಮನ್ ಹಾರ್ಟ್ನ ಬರೀರಿ ಅಂತ ಕೇಳಿದರೆ, ಹೋಪ್ ನೀವೆಲ್ಲ ಕೂಡ ಡಯಾಗ್ರಾಮ್ ವಿಡಿಯೋಸ್ ಕೂಡ ನೋಡಿದ್ದೀರಾ, ಹೇಳ್ಕೊಟ್ಟಿದ್ದೀನಿ. ವಿತಿನ್ 2 minutes ಯಾವ ರೀತಿ ಸಿಂಪಲ್ ಆಗಿ ನೀವು ಹ್ಯೂಮನ್ ಹಾರ್ಟನ್ನು ಬರಿಬೋದು ಅಂತ. ಸೊ ಇಲ್ಲಿ ಕೇಳಿರುವಂಥದ್ದು, ಲೇಬಲ್ ದ ರೈಟ್ ಏಟ್ರಿಯಮ್ ಆ್ಯಂಡ್ ಆಲ್ಸೋ ಪಲ್ಮನರಿ ಆರ್ಟರೀಸ್. ಪಲ್ಮನರಿ ಆರ್ಟರೀಸ್ ಇಲ್ಲಿರುತ್ತೆ, ರೈಟ್ ಏಟ್ರಿಯಮ್ ನೋಡಿ ಈ ಒಂದು ರೀಜನಲ್ಲಿ ಇದೆ. ಓಕೆ, ಎಸ್. ಸೊ ನಾವು ಗೈಸ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಲಿಸ್ಟ್ ದ ಮೇಜರ್ ಡಿಸ್ಟಿಂಕ್ಟ್ ಪಾರ್ಟ್ಸ್ ಆಫ್ ರಿಫ್ಲೆಕ್ಸ್ ಆರ್ಕ್. ಸೊ ರಿಫ್ಲೆಕ್ಸ್ ಆರ್ಕ್ ಒಂದು ಪಿಕ್ಚರ್ ಇದೆ ನಿಮಗೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನಲ್ಲಿ ನೀವು ನೋಡ್ಬೋದು. ಒಂದು ಹ್ಯಾಂಡ್ ಪಿಕ್ಚರ್ ಕೊಟ್ಟಿದ್ದಾರೆ, ಒಂದು ಹಾಟ್ ಸಬ್ಸ್ಟೆನ್ಸ್ನ ಟಚ್ ಮಾಡ್ತಾ ಇರೋ ರೀತಿ. ಸೊ ಅದರಲ್ಲಿ ಏನೇನೆಲ್ಲ ಪಾರ್ಟ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ಏನೇನಿರುತ್ತೆ ಅಂದರೆ ರಿಸೆಪ್ಟರ್ ನೋಡಿ, ರಿಸೆಪ್ಟರ್ ಅಂದರೆ ನಿಮ್ಮ ಸೆನ್ಸ್ ಆರ್ಗನ್ನಲ್ಲಿರುವಂಥ ಒಂದು ಏನು ಸೆನ್ಸರಿ ರೀಜನ್. ಓಕೆ, ಸೊ ರಿಸೆಪ್ಟರ್ಸ್ ಇರುತ್ತೆ, ಅದನ್ನ ಸೆನ್ಸರಿ ಆರ್ಗನ್ ಅಂತ ಹೇಳ್ಬೋದು. ರಿಸೆಪ್ಟರ್ಸ್ ಏನು ಮಾಡುತ್ತೆ, ಇದು ಕ್ಯಾರಿ ಮಾಡುತ್ತೆ ಇನ್ಫಾರ್ಮೇಷನನ್ನು. ಯಾವುದರಿಂದ ಕ್ಯಾರಿ ಮಾಡುತ್ತೆ, ಥ್ರೂ ಸೆನ್ಸರಿ ನ್ಯೂರಾನ್. ಸೆನ್ಸರಿ ನ್ಯೂರಾನ್ ಮುಖಾಂತರ ಎಲ್ಲಿಗೆ ಹೋಗುತ್ತೆ, ಇದು ರಿಫ್ಲೆಕ್ಸ್ ಆರ್ಕ್ ಅಂದರೆ ಸ್ಪೈನಲ್ ಕಾರ್ಡ್ಗೆ ಹೋಗುತ್ತೆ. ರಿಫ್ಲೆಕ್ಸ್ ಆ್ಯಕ್ಷನ್ ಆದರೆ ಸ್ಪೈನಲ್ ಕಾರ್ಡ್ಗೆ ಹೋಗುತ್ತೆ. ಇಲ್ಲಿಂದ ಬಂದಂಥ ಇನ್ಫಾರ್ಮೇಷನ್ ಎಲ್ಲಿಗೆ ಬರುತ್ತೆ ಅಂದರೆ ಮತ್ತೆ ಎಫೆಕ್ಟರ್ ಅಂದರೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ನಿಮ್ಗೆ ಅಲ್ಲಿಗೆ ಬರಬೇಕು. ಸೊ ಯಾವುದರಿಂದ ಬರುತ್ತೆ ಅಂದರೆ ಮೋಟಾರ್ ನ್ಯೂರಾನಿಂದ ಬರುತ್ತೆ. ಸೊ ಆಗ ಒಂದು ವೇಳೆ ನಿಮ್ಮ ಕೈಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಎಫೆಕ್ಟರ್ ಇಸ್ ದಟ್ ರೀಜನ್. ಸೊ ನೀವು ಕೈ ಅಲ್ಲಿಂದ ರಿಮೂವ್ ಮಾಡ್ತೀರಾ. ಸೊ ಇದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ, ಪ್ಲೀಸ್ ವಾಚ್ ಮಾಡಿ. ಓಕೆ, ಸೊ ಇದು ಕ್ವೆಶನ್ ಪೇಪರ್ ಆಗಿರೋದ್ರಿಂದ ತುಂಬ ಡೀಪಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ಯು ಹ್ಯಾವ್ ಟು ನೋ ದಿಸ್. ಸೊ ನೀವು ಆ ರೀತಿ ಪಾಯಿಂಟ್ ವೈಸ್ ಬರಿಬೋದು. ನೋಡಿ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದೀನಿ, ಪಿಕ್ಚರ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡಿ ಫಸ್ಟ್ ನಾನು ಏನು ಹೇಳಿದೆ, ಓಕೆ, ಸೆನ್ಸರಿ ನ್ಯೂರಾನ್ ನೋಡಿ, ಸೆನ್ಸರಿ ನ್ಯೂರಾನ್ ಏನು ಮಾಡುತ್ತೆ, ಇಲ್ಲಿ ಸೆನ್ಸರಿ ಆರ್ಗನಿಂದ ಮೆಸೇಜನ್ನು ಕ್ಯಾರಿ ಮಾಡುತ್ತೆ. ಓಕೆ, ಇಲ್ಲಿಗೆ ಏನಾಗುತ್ತೆ, ಇಲ್ಲಿಗೆ ಬರುತ್ತೆ. ರಿಲೇ ನ್ಯೂರಾನ್ ಇರುತ್ತೆ ಇಲ್ಲಿ ಸ್ಪೈನಲ್ ಕಾರ್ಡಲ್ಲಿ. ಮೆಸೇಜ್ ಪ್ರೋಸೆಸ್ ಆಗಿ ಏನಾಗುತ್ತೆ, ವಾಪಸ್ ಬರುತ್ತೆ. ಯಾವ ನ್ಯೂರಾನಿಂದ, ಮೋಟಾರ್ ನ್ಯೂರಾನಿಂದ ಬಂದಂಥ ಮೆಸೇಜ್ ಎಫೆಕ್ಟರ್ಗೆ ರೀಚ್ ಆಗಿ ನೀವು ಕೈ ಅಲ್ಲಿಂದ ರಿಮೂವ್ ಮಾಡ್ತೀರಾ. ಓಕೆ ಗೈಸ್, ಎಸ್. Let us go for next question. Yes. Which part of the human brain controls the voluntary and involuntary actions of our body ಅಂತ ಕೇಳಿದ್ದಾರೆ. ನೋಡಿ, ವಾಲಂಟರಿ ಆ್ಯಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ಫೋರ್ ಬ್ರೈನ್, ಸೆರೆಬ್ರಮ್ ಇಂದ ಕಂಟ್ರೋಲ್ ಆಗುತ್ತೆ. ಇನ್ವಾಲಂಟರಿ ಆ್ಯಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ದ ಹೈಂಡ್ ಬ್ರೈನ್, ಸೊ ಮೆಡುಲಾನಿಂದ ಕಂಟ್ರೋಲ್ ಆಗುತ್ತೆ. ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ, ಮೆಡುಲಾ ಕಂಟ್ರೋಲ್ಸ್ ದ ಇನ್ವಾಲಂಟರಿ ಆ್ಯಕ್ಷನ್ಸ್, ವೆರಾಸ್ ಫೋರ್ ಬ್ರೈನ್ ಯಾವುದು, ಸೆರೆಬ್ರಮ್ ಕಂಟ್ರೋಲ್ಸ್ ದ ವಾಲಂಟರಿ ಆ್ಯಕ್ಷನ್ಸ್. ವಾಲಂಟ್ರಿ ಅಂದರೆ ಏನು, ಇನ್ವಾಲಂಟ್ರಿ ಅಂದರೆ ಏನು? ವಾಲಂಟ್ರಿ ಅಂದರೆ ನೀವು ತಿಳಿದು ಮಾಡುವಂಥ ಕೆಲಸ, ಇನ್ವಾಲಂಟ್ರಿ ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೇ ಆಗುವಂಥ ಕೆಲಸ. ಫಾರ್ ಎಕ್ಸಾಂಪಲ್ ನಿಮ್ಮ ಹಾರ್ಟ್ ಬೀಟ್, ರೆಸ್ಪಿರೇಷನ್ ರೇಟ್ ನಿಮಗೆ ಅದಕ್ಕೆ ನಿಮ್ಮ ಸಹಾಯ ಬೇಡ. ಓಕೆ, ಸೊ ನೀವು ಹೇಳಿಲ್ಲ ಅಂದರೆ ಏನಾಗುತ್ತೆ, ಹಾರ್ಟ್ ಬೀಟ್ ಆಗುತ್ತೆ, ಹೇಳಿಲ್ಲ ಅಂದರೆ ರೆಸ್ಪಿರೇಷನ್ ಆಗುತ್ತೆ. ಓಕೆ, ದಟ್ ಇಸ್ ವೈ ಇಟ್ ಇಸ್ ಇನ್ವಾಲಂಟರಿ ಆ್ಯಕ್ಷನ್. ಸೊ ನೆಕ್ಸ್ಟ್ ಕೇಳಿದ್ದಾರೆ ಗೈಸ್, ಮೆನ್ಷನ್ ದ ಫಂಕ್ಷನ್ಸ್ ಆಫ್ ದೀಸ್ ಹಾರ್ಮೋನ್ಸ್ ಅಂತ. ಹಾರ್ಮೋನ್ಸ್ ಕೊಟ್ಟಿದ್ದಾರೆ ಅವರು ನೋಡಿ, ಇನ್ಸುಲಿನ್, ಗ್ರೋತ್ ಹಾರ್ಮೋನ್, ಅಡ್ರಿನಾಲಿನ್, ಟೆಸ್ಟೋಸ್ಟಿರಾನ್. ಇನ್ಸುಲಿನ್ ಏನು ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಗ್ರೋತ್ ಹಾರ್ಮೋನ್ ಏನು ಮಾಡುತ್ತೆ, ಗ್ರೋತನ್ನ ಕಂಟ್ರೋಲ್.
ಸೊ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಗ್ರೋತ್ ಇದೆಲ್ಲ ಕಂಟ್ರೋಲ್ ಆಗೋದು ಗ್ರೋತ್ ಹಾರ್ಮೋನಿಂದ. ಇದೆಲ್ಲಿಂದ ರಿಲೀಸ್ ಆಗುತ್ತೆ ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್. ಹೇಳಿದ್ದೀನಿ ನಾನು ನಿಮಗೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನಲ್ಲಿ. ಎಡ್ರಿನಾಲಿನ್ ಹಾರ್ಮೋನ್ ಏನು ಮಾಡಿ, ಇದು ಬ್ಲಡ್ ಪ್ರೆಷರ್ನ ಮತ್ತು ಹಾರ್ಟ್ ಬೀಟ್ ರೇಟನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಂದರೆ ಟೆಸ್ಟಾಸ್ಟಿರಾನ್. ಇದೇನು ಮಾಡುತ್ತೆ ಅಂದರೆ ಹೆಲ್ಪ್ಸ್ ಇನ್ ದ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ನ ಇದು ಕಂಟ್ರೋಲ್ ಮಾಡುತ್ತೆ. ಎಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ಬಯಾಲಜಿ ಗೈಸ್.